ಸೊ ಇಂದಿನ ಈ ಒಂದು ಉಪನ್ಯಾಸದ ಕುರಿತು ಮತ್ತು ಸುನಿಲ್ ಸರ್ ಅವರ ವಿಚಾರಧಾರೆಗಳ ಕುರಿತಾಗಿ ನಮ್ಮ ಈ ವೇದಿಕೆಯ ಒಬ್ಬ ಬಹಳ ಆತ್ಮೀಯ ಮತ್ತು ಬಹಳ ಕಟ್ಟುನಿಟ್ಟಾಗಿ ಬಸವ ತತ್ವಗಳನ್ನು ಪರಿಪಾಲನೆ ಮಾಡ್ತಾ ಈ ವೇದಿಕೆಯ ಒಂದು ಗುರುವಾಗಿ ನಮ್ಮ ಒಂದು ನಾಯಕರು ಅಂತ ಹೆಸರೇನೆ ನಾವು ಕರಿಬಹುದು, ಅದು ಡಾಕ್ಟರ್ ಶಶಿಕಾಂತ್ ಪಟನ್ ಸರ್ ಅವರನ್ನ. ಸೊ ಶಶಿಕಾಂತ್ ಪಟನ್ ಸರ್ ಅವರು ಇಂದಿನ ವಿಶೇಷ ಉಪನ್ಯಾಸದ ಕುರಿತಾಗಿ ಸರ್ ಮಾತನಾಡಿರುವಂತಹ ವಿಚಾರಧಾರೆಗಳ ಕುರಿತಾಗಿ ತಾವು ಮಾತುಗಳನ್ನು ಆಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊಟ್ಟ ಮೊದಲಿಗೆ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಬಂಧುಗಳು, ಸುನೀಲ್ ಸಾನಿಕೊಪ್ಪ ವಕೀಲರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಕೊಟ್ಟ ವಿಷಯ ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಕೊಟ್ಟಿದ್ದೀನಿ. ಅದೇನ್ರಿ ಅದು ಆಗಿ ಹೋಗೈತಿ. ಅವ್ರು ಚೇಂಜ್ ಮಾಡಿದಾಗ ನಾನು ಹೂ ಅಂದೆ. ಯಾಕಂದ್ರೆ ನನಗೆ ಗೊತ್ತಿತ್ತು ಸುನೀಲ್ ಸಾನಿಕೊಪ್ಪ ಅವ್ರಿಗೆ ಏನೇ ಕೆಲಸ ತಗೊಂಡ್ರು ಬಹಳ ಆಳವಾಗಿ ಅಧ್ಯಯನ ಮಾಡಿ ಅದಕ್ಕೊಂದು ನ್ಯಾಯ ಒದಗಿಸ್ತಾರ ಅಂತಕ್ಕಂಥದ್ದು. ನಿಜವಾಗ್ಲೂ ಇವತ್ತು ನಮ್ಮ ಕಣ್ ತೆರೆಸಿದ್ರು. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಈಗ ನಾನು ಅವರಿಗೆ ಅವರ 20 ವರ್ಷದಿಂದ ನಮ್ಮ ಒಡನಾಟ. ಅವ್ರು ಒಂದು ಮಾತು ಹೇಳಿದ್ರು ಮೊನ್ನೆ. ನಾನು ಬೆಳಗಾವಿ ಒಂದು 2 ತಿಂಗಳ ಹಿಂದೆ ಹೋದಾಗ ಜೇಡದಶಿಮೆ ದೇವರದಶಿಮೆ ಒಂದು ನೋಟಿಸ್ ಕೊಡ್ಬೇಕಾಗಿತ್ತು. ಪೂರ್ತಿ ದಿವಸ ಪಾಪ ನನ್ನ ಜೊತೆಗಿದ್ರು. ಮಧ್ಯಾಹ್ನ 12ರಿಂದ ಹಿಡಿದು ಸಾಯಂಕಾಲ 5 ಗಂಟೆವರೆಗೆ ಮಳೆ. ನಾನು ಅವ್ರ ಮನೆಗೆ ಹೋಗೋದು, ಅವ್ರ ಮನೆಗೆ ಪ್ರಿಂಟ್ಔಟು ಅವರೆಲ್ಲ ತಂದು ಬೇಕಾದಂತ ದಾಖಲೆ ಕೊಟ್ಟ ಖುಷಿಯಾಗಿ ಟೈಪ್ ಮಾಡಿ ಕೊಟ್ಟರು. ಒಂದು ವಕೀಲರ ಮೇಲೆ ವೃತ್ತಿ ನೀತಿ ಕಾಯಕ ಬೇರೆ ಅಂತ ತಿಳ್ಕೊಂಡು ಕೊಡಾಕ್ ಹೋದಾಗ ಅವ್ರು ಇನ್ನೊಂದು ಸಂಘಟನೆ ಇಲ್ಲ, ಲಿಂಗಾಯತ ಸಂಘಟನೆ, ಅವ್ರು ಹೇಳಿದ್ರು ಈ ಚಳುವಳಿಗೆ ಲಿಂಗಾಯತಕ್ಕ ನನ್ನ ಜೀವನದ ₹1 ತಗೊಳ್ಳೋದಿಲ್ಲ ಅಂತಕ್ಕಂಥದ್ದು. ನಾನು ನಿಜವಾಗಿ ಅವತ್ತ ಇಂಥವ್ರೊಂದು 10 ಜನ ನಮ್ಮ ಮಧ್ಯೆ ಇದ್ರಂದ್ರ ನಾವು ಯಾವುದನ್ನು ಸಾಧಿಸ್ಬೋದು ಅಂತಕ್ಕಂಥದ್ದನ್ನ ನಾನು ಅವತ್ತೇ ಕಂಡುಕೊಂಡೆ. ಹೀಗಾಗಿ ನಾನು ಬಹಳಷ್ಟು ವಿಚಾರಗಳನ್ನ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಅವ್ರ ಮೊನ್ನೆ ನನಗೆ ಕೇಳೇ LJP ಅಂತ ಮಾಡಿದ್ರು. ಅದನ್ನ ನಾ ಅಂತೀನಿ ಆಲ್ ಇಂಡಿಯಾ ಲಿಂಗಾಯತ ಜನತಾ ಪಾರ್ಟಿ. ಯಾಕಂದ್ರೆ ಇಲ್ಲಿ ಕೇವಲ ಕರ್ನಾಟಕ, ಮಹಾರಾಷ್ಟ್ರದಾಗ 1,10,00,000 ಜನ ಇದ್ದಾರೆ. ಅಂದ್ರೆ ಸಂಖ್ಯಾ ದೃಷ್ಟಿಯಿಂದ ನಾವು ಕರ್ನಾಟಕಕ್ಕಿಂತ ಹೆಚ್ಚು ಮಹಾರಾಷ್ಟ್ರ ಇದೆ. ಇನ್ನೂ ಒಂದು ಜನ ಅಂದ್ರೆ ಲಿಂಗಾಯತ ಸ್ವತಂತ್ರ ಧರ್ಮ ಅಂತಕ್ಕಂಥದ್ದು ಬಹಳಷ್ಟು ಜನರಿಗೆ ಗೊತ್ತಾಗಿಲ್ಲ. ಇದ್ರ ಮೂಲಕ ನಾವು ಹೇಳಿದ್ರಲ್ಲ, AIM ಆಗ್ಲಿ, ಮುಸ್ಲಿಂ ಲೀಗ್ ಆಗಲಿ, ಅಕಾಲಿದಳ ಆಗಲಿ, ಆಮೇಲೆ ಜನಾಂಗೀಯ ಪಕ್ಷಗಳು, ಈಗ ದ್ರಾವಿಡ ಪಕ್ಷ ಮುನ್ನಗಳ ಅದು ಒಂದು ರೀತಿಯ ಒಂದು ಶ್ರೇಣೀಕೃತಕ್ಕೆ ಒಳಗಾಗಿ, ತುರ್ತಕ್ಕೆ ಒಳಗಾಗಿ ಬಂದಂತ ಒಂದು ಪಕ್ಷಗಳು, ಈ DMK ಮತ್ತು AIDMK ಅಂತಕ್ಕಂಥ. ಅದು ಜನಾಂಗೀಯ ಪಕ್ಷ. ಅವ್ರು ಯಾರು ಕೂಡ ಜನಗಣಮನ ಅನ್ನೋದಿಲ್ಲ. ಯಾಕಂದ್ರೆ ಅಲ್ಲಿ ದ್ರಾವಿಡ ಉತ್ಕಲ ವಂಗ ಅಂತಾರ ಅಂತಂದಾಗ ನಮ್ಮನ್ನ ಎಲ್ಲಾ ಕಡೆ ಪಂಜಾಬ, ಸಿಂಧ, ಗುಜರಾತ್, ಮಹಾರಾಷ್ಟ್ರ, ದ್ರಾವಿಡ ನಮ್ಮನ್ನ ಜನಾಂಗೀಯವಾಗಿ ಟೀಕೆ ಮಾಡ್ತಾರ ಅಂತಕ್ಕಂಥ ಉದ್ದೇಶದಿಂದ ಅವ್ರು ಜನಗಣಮನ ರಾಷ್ಟ್ರೀಯ ಗೀತೆಯನ್ನ ಒಪ್ಪೋದಿಲ್ಲ. ಅಲ್ಲಿ 65% ರಿಸರ್ವೇಶನ್ ಇದೆ. ಅಲ್ಲಿ ಸುಪ್ರೀಂ ಕೋರ್ಟ್ ವಿಧಿಸಿದಂತ ಜಲ್ಲಿಕಟ್ಟು ನಿಷೇಧವನ್ನ ಕೇಂದ್ರ ಸರ್ಕಾರದ ಪ್ರಧಾನಿಗೆ ಆಮೇಲೆ ರಾಷ್ಟ್ರಪತಿಗೆ ಹೋಗಿ ಜಲ್ಲಿಕಟ್ಟು ನಮ್ಮ ಸಾಂಸ್ಕೃತಿಕ ಹಬ್ಬ, ಎಲ್ಲಾ ರಾಜಕೀಯ ಪಕ್ಷಗಳು ಅಂದ್ರೆ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಇಚ್ಛಾಶಕ್ತಿ ಇತ್ತಂದ್ರೆ ಅವತ್ತು ಬಹುಶಃ ಅವ್ರಿಗೆ, ಸುನೀಲ್ ಅವ್ರಿಗೆ ಗೊತ್ತಿರ್ಬೋದು, ಜಲ್ಲಿಕಟ್ಟನ್ನ ಮತ್ತೆ ಪ್ರತಿಭಾ ಪಾಟೀಲ್ ಇದ್ದಾಗ ಮತ್ತೆ ಹೊಳ್ಳಿ ಅದನ್ನ ಪಕ್ಷ, ಆಮೇಲೆ ಗೋವಿಂದ್ ಅವ್ರು ಇದ್ದಾಗ ಅದನ್ನ ಇಲ್ಲ ನಮ್ಮ ಸಾಂಸ್ಕೃತಿಕ ಹಬ್ಬ ಇದನ್ನ ನೀವು ಕೊಡಬೇಕು ಅಂತ ತಿಳ್ಕೊಂಡು ಅದನ್ನ ಹೊಳ್ಳಿ ತಗೊಂಡು ಬಂದ್ರು. ಅದು ಇಚ್ಛಾಶಕ್ತಿ. ಒಂದು ಪ್ರಾದೇಶಿಕ ಅಸಮಾನತೆ ಬಂದಾಗ ಬಹುಶಃ ತಮಿಳುನಾಡಿನಷ್ಟು ಒಕ್ಕಟ್ಟು ಮತ್ತವರು ಆಗೋದಿಲ್ಲ. ಅಲ್ಲಿ ಎಂದೂ ಕೂಡ ರಾಜಕೀಯ ಪಕ್ಷಗಳಲ್ಲಿ ಆರಂಭದ ಒಂದು 10-20 ವರ್ಷ ಕಾಮರಾಜವರೆಗೆ ಕಾಂಗ್ರೆಸ್ ಇತ್ತು, ಆಮೇಲೆ ಅಲ್ಲಿ ರಾಜಕೀಯ ಪಕ್ಷ ಇಲ್ಲ. ಇವತ್ತು ಲಿಂಗಾಯತ ಅಂತಕ್ಕಂಥದ್ದು ಎರಡೂ ಪಕ್ಷಗಳ, ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ, ನಾನು ಅಂದ್ರೆ ಎರಡೂ ಪಕ್ಷ ಅಥವಾ JDS-ಗಂತೂ ನಮ್ಮ ಕಡು ವಿರೋಧಿಗಳಾಗಿ ಲಿಂಗಾಯತರನ್ನು ನೋಡ್ತಾರೆ. BJP ಒಳಗೆ ಹೆಚ್ಚಿನ ಸಂಖ್ಯೆಯಿಂದ ಲಿಂಗಾಯತರ ಅದಾರ. ಆದ್ರೆ ಲಿಂಗಾಯತ ಆಗಬೇಕು, ಲಿಂಗಾಯತ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಯಾವೊಬ್ಬ ನಾಯಕನಿಗೂ ಇಲ್ಲ. ಇದು ಕಾಂಗ್ರೆಸ್ನೊಳಗ ತಾವು ಮುಖ್ಯಮಂತ್ರಿಗಳಾಗಬೇಕು, ತಾವು ರಾಜಕೀಯ ಹಿತಾಸಕ್ತಿಗಳನ್ನ ಉಳಿಸಿಕೊಳ್ಬೇಕು ಅಂತಕ್ಕಂಥ. ಯಾಕಂದ್ರೆ ನಾನು ಇವತ್ತು ಮುಕ್ತವಾಗಿ ಮಾತಾಡ್ತೀನಿ, ನಾನು ಕೂಡ ಒಂದು ರಾಜಕೀಯ ಪಕ್ಷದ ಕುಟುಂಬದವನ ಬಂದ ಆಗಿದ್ರು ಕೂಡ ಇವತ್ತು ಲಿಂಗಾಯತರು ಸುಮಾರು 59, 60, 70, 80 MLA ಆಗಿದ್ರೂ ಕೂಡ ಇವರಿಗೆ ತಮ್ಮ ಬೇಡಿಕೆಗಳನ್ನ ಹಕ್ಕು ಮಂಡಿಸಲಿಕ್ಕೆ ಆಗೋದಿಲ್ಲ. ಕೆಲವು ನಮ್ಮ ಹಿಂದಿನ ಕೆಲ ವಿಚಾರಗಳನ್ನು ಹೇಳ್ತಾ ಯಾಕೆ ಇವ್ರ ಮಾತು ನನಗೆ ಬಹಳ ಇಷ್ಟ ಆಯ್ತು ಅಂತಕ್ಕಂಥದ್ದು ಅಂದ್ರೆ, ನಾವು ಬಹುಶಃ ಅವ್ರು ನನಗೆ ಹೇಳಿದ್ರು KGP ಮಾಡ್ತೀನಿ, ಇದು LJP ಮಾಡ್ತೀನಿ ಅಂದಾಗ ನಾನೇನೋ ನೋಡೋಣ ಅಂತ ಫೇಸ್ಬುಕ್ ನೋಡಿದ್ವಿ. ಸಾಕಷ್ಟು ಕಾಮೆಂಟ್ ನನಗಿಷ್ಟು ಅನಿಸಲ್ಲ, ಎಷ್ಟು ಜನ ಅಂದ್ರೆ ಹುದುಗಿದ್ದ ಭಾವನೆಗಳನ್ನು ಹೊರಗೆ ಹಾಕಿ ಶೇರ್ ಮಾಡಿದ್ರು. 1941 MS ಸರ್ದಾರ್, ಬ್ಯಾರಿಸ್ಟರ್ MS ಸರ್ದಾರ್ ಅಂತಕ್ಕಂಥವ್ರು ಅವಾಗಿನ ಕ್ವೀನ್ ವಿಕ್ಟೋರಿಯಾ ರಾಣಿಗೆ ಪತ್ರ ಬರೆದು, ನೀವು ಸಿಖ್ ರೆಜಿಮೆಂಟ್ ಕೊಟ್ರಿ, ಜಾಟ್ ರೆಜಿಮೆಂಟ್ ಕೊಟ್ರಿ, ಗೋರ್ಖಾ ರೆಜಿಮೆಂಟ್ ಕೊಟ್ರಿ,
ಚೆನ್ನೈ ಎಲ್ಲ ರೆಜಿಮೆಂಟ್ಗಳು ಕೊಟ್ಟರು. ಅದಕ್ಕೆ ಇಟ್ಸ್ ಬೇಸ್ಡ್ ಆನ್ ದ ಕಾಸ್ಟ್ ಅಂಡ್ ರಿಲಿಜನ್. ಸರ್ ಹೇಳ್ದಂಗೆ ಅದಕ್ಕೆ ಬಹುಶಃ ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕೈಂಡ್ಲಿ ರೆಕ್ಟಿಫೈ ಮಾಡ್ರಿ. ಮರಾಠ ಎಲ್ಲ ಬಂದಿತ್ತು. ಮರಾಠ ರೆಜಿಮೆಂಟ್ ಕೊಟ್ಟರು, ಮಹಾರ್ ರೆಜಿಮೆಂಟ್ ಕೊಟ್ಟರು, ಮಹಾರ್ ರೆಜಿಮೆಂಟ್ ಕೊಟ್ಟರು, ಮರಾಠ ರೆಜಿಮೆಂಟ್ ಕೊಟ್ಟರು. 1941 MS ಸರ್ದಾರ್, ಬ್ಯಾರಿಸ್ಟರ್ MS ಸರ್ದಾರ್, ಬಹುಶಃ ಅವರು ಇನ್ನೊಂದು 10-20 ವರ್ಷ ಆಗಿತ್ತಂದ್ರೆ ಲಿಂಗಾಯತ ಸ್ವತಂತ್ರ ಧರ್ಮ 45-50 ಕಾಲಘಟ್ಟಕ್ಕೆ ಸಿಗುತ್ತಿತ್ತು. ಅಖಿಲ ಭಾರತ ವೀರಶೈವ ಮಹಾಸಭೆ 1940 ಡಿಸೆಂಬರ್ 12ಕ್ಕೆ ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ಬರೆದು ಕೊಟ್ಟು ಕುಂಭಕೋಣಂದೊಳಗೆ ನಡೀತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭೆ ಒಳಗೆ ಲಿಂಗಾಯತ ಮಾಡಿಕೊಡ್ತೀವಿ, ಇದು ಮುಗಿದ ಮೇಲೆ ಅಂತಕ್ಕಂಥ ಒಂದು ನಿರ್ಣಯ ತಗೊಂಡ್ರ. ಯಾಕಂದ್ರೆ ನೀವು ವೀರಶೈವ ಮಹಾಸಭೆ ನಿರ್ಣಯಗಳನ್ನ ತೆಗೆದು ನೋಡ್ರಿ, ಅವರ ಮುಗಿದ ಮೇಲೆ ಯಾರೂ ಕೂಡ ಅವುಗಳನ್ನ ಪೂರೈಸಲಿಲ್ಲ. ಸುನಿಲ್ ಅವ್ರು ನಾನು ನಿಮ್ಗೆ ಹೇಳ್ತೀನಿ ಅಂದ್ರೆ MS ಸರ್ದಾರ್ ಅವರ ವಿಚಾರ ಲಿಂಗಾಯತ ಮಾಡಬೇಕು ಅಂತಕ್ಕಂಥದ್ದು ಮಾಡ್ಲಿಲ್ಲ. ಅವ್ರು ಬಹಳ ನೋವಾಗಿತ್ತು. ಅವ್ರು 1941 ಬ್ಯಾರಿಸ್ಟರ್ ಹೋಗಿ 45-50 ಜನರದು, ಅವರ ರತ್ನಪ್ಪಣ್ಣ ಕುಂಬಾರ, ನಿಜಲಿಂಗಪ್ಪನವರು, ವೀರಸಂಗಯ್ಯನವರು, ಮೈಸೂರು ಪ್ರಾಂತ, ಅದು ಕರ್ನಾಟಕ ಅಂತಕ್ಕಂಥ ಒಂದು ಇರ್ಲಿಲ್ಲ ಅವಾಗ, ಹಂಚ್ ಹೋಗಿತ್ತು. ಎಲ್ಲರ ಸಹಿ ತಗೊಂಡು ವಿಕ್ಟೋರಿಯಾ ಕ್ವೀನ್ಗೆ 1946 ಬಾಂಬೆ ಪ್ರೊವಿನ್ಸ್ ಬರ್ತಕ್ಕಂಥ 50 ಮಂದಿ ಶಾಸಕರ ಅಥವಾ ಜನಪ್ರತಿನಿಧಿಗಳ ಸಹಿ ತಗೊಂಡು ಇಂಗ್ಲೆಂಡ್ಗೆ ಹೋಗಿ ಇಂಗ್ಲೆಂಡ್ಗೆ ಪತ್ರ ಕೊಡ್ತಾನೆ, ವಿ ವಾಂಟ್ ಲಿಂಗಾಯತ್ ರೆಜಿಮೆಂಟ್ ಅಂತಕ್ಕಂಥ. ಲಿಂಗಾಯತ್ ರೆಜಿಮೆಂಟ್ ಅಂತ ಇಟ್ಸ್ ವೆರಿ ಫೈನ್ ಅಂದು ದೇ ಗಿವ್ ಪರ್ಮಿಷನ್. ಒಂದು ವೇಳೆ 1941ರಿಂದ 1950 ಬೆಳಗಾವಿ ಕಿಲ್ಲೆಯೊಳಗಿರ್ತಕ್ಕಂಥ ಇವತ್ತು ಮರಾಠ ರೆಜಿಮೆಂಟ್ ಏನಿದೆ ಅಲ್ಲ, ಅಥವಾ ನಾವು ಬಹಳ ಮಂದಿ ಗೊತ್ತು ಮಿಲಿಟರಿ ಮಾದೇವ್ ಗುಡಿ ಅಂತಾರೆ, ಎಲ್ಲೂ ಇರಂಗಿಲ್ಲ. ಮಿಲಿಟರಿ ಇರಂಗಿಲ್ಲ. ಮಿಲಿಟರಿ ಮಾದೇವ್ ಟೆಂಪಲ್ ಇಟ್ಸ್ ಲುಕ್ಡ್ ಆಫ್ಟರ್ ಬೈ ಲಿಂಗಾಯತ್ ರೆಜಿಮೆಂಟ್. ನನ್ನ ಕಡೆ ಎಲ್ಲ ಎವಿಡೆನ್ಸ್ ಇದಾವು. ಅಷ್ಟೇ ಅಲ್ಲ, ನಮ್ಮ ಆ ಲಿಂಗಾಯತ್ ರೆಜಿಮೆಂಟ್ ಒಳಗೆ ಕಾರ್ಯ ಮಾಡ್ತಕ್ಕಂಥ ಒಡೆಯರ್ ಅಂತಕ್ಕಂಥ, ಈಗೇನು SS ಒಡೆಯರ್ ಅವ್ರ ಚಿಕ್ಕಪ್ಪ, ಹಿ ವಾಸ್ ಸಿದ್ದರಾಮಪ್ಪ ಪಾವಟೆಯವರ ಅಣ್ಣ, ಅವರು ಹಿ ವಾಸ್ ಎ ಬ್ರಿಗೇಡಿ, ಅದು ಕ್ಯಾಪ್ಟನ್ ಇದ್ರು ಅದ್ರಾಗ. ಅವ್ರು ಲಿಂಗಾಯತ್ ರೆಜಿಮೆಂಟ್ ಅಂತಕ್ಕಂಥದ್ದು ಬೆಟಾಲಿಯನ್ ಅಲ್ಲ, ಇದು ಹೇಳ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಲಿಂಗಾಯತ್ ರೆಜಿಮೆಂಟ್ ಇಫ್ ಇಟ್ ವುಡ್ ಹ್ಯಾವ್ ಬಿನ್ ಕಂಟಿನ್ಯೂಡ್ ವುಡ್ ಹ್ಯಾವ್ ಗಾಟ್ ಎ ಡೆಫಿನೆಟ್ ಸ್ಟೇಟಸ್ ಆಫ್ ಲಿಂಗಾಯತ್. ಇವತ್ತು ನನಗೆ ಬಹಳ ನೋವಾಗಿ ಈ ಕಳೆದ 20 ವರ್ಷಗಳಿಂದ ಲಿಂಗಾಯತ ಧರ್ಮಕ್ಕೆ, ಸ್ವತಂತ್ರ ಧರ್ಮಕ್ಕೆ ಯಾಕೆ ಸಿಗ್ತಾ ಇಲ್ಲ, ಹೇಗೆ ಸುನಿಲ್ ಸಾನಿಕಪ್ಪ ಅವ್ರಿಗೆ ಗೊತ್ತಿದೆ. ಪಾಪ ನಾನು ಎಷ್ಟೋ ಯಾವಾಗ ಹೋದ್ರು ಕೂಡ ಕಾರ್ ತಗೊಂಡು ಬಂದು ಭೇಟಿಯಾಗಿ ಸರ್ ನಾವು ಮಾಡೋನು, ಯಾವುದಕ್ಕೂ ಕೂಡ ಇಲ್ಲಿಯವರೆಗೆ ₹1 ಫೀ ಕೂತ್ಕೊಂಡಿಲ್ಲ. ನಾ ಇವತ್ತು ಪ್ರಾಮಾಣಿಕವಾಗಿ ಹೇಳ್ತೀನಿ. ನಾವು ಅದೇ ರಿಜಿಸ್ಟ್ರೇಷನ್ ಮಾಡ್ತಾ ಇದೀವಿ, ಇದಕ್ಕೆ ಮಾಡ್ತಾ ಬರೀ ಪ್ರಿಂಟಿಗೆ ಒಂದು ₹50,000 ಖರ್ಚು ಮಾಡಬೇಕು. ನಾವು ಕೊಡಕ್ ಹೋದ್ರೆ ಖಂಡಿತ ತಗೊಂಡಿಲ್ಲ. ಇಲ್ಲಿ ಕೋರ್ಟ್ ಫೀ ಬರ್ತೈತಿ, ಅದೇನ್ ಮಾಡ್ತೈತಿ ಅದನ್ನ ಕೊಡ್ಬೇಕಾಗತ್ತೆ. ನಾ ಯಾಕೆ ಹೇಳ್ತೀನಿ ಹಂಗಂತ ನಾವು ಅಸಮರ್ಥರಲ್ಲ, ವಿ ಆರ್ ಕೆಪೇಬಲ್. 5 ಕೋಟಿ ಜನ ಕರ್ನಾಟಕದೊಳಗೆ ಇರ್ತಕ್ಕಂಥ 2.5-3 ಕೋಟಿ ಜನ, ಭಾರತದ ಒಟ್ಟಾರೆ 8-10 ಕೋಟಿ ಜನ. ನಾವು ಆಂಧ್ರ, ತಮಿಳುನಾಡು, ತೆಲಂಗಾಣ, ಕೇರಳ, ಪಾಂಡಿಚೇರಿ, ಅರ್ಧ ಒಡಿಸ್ಸಾ, ಗುಜರಾತ್ ಅರ್ಧ, ಮಹಾರಾಷ್ಟ್ರದ ಸಂಪೂರ್ಣ ಮಹಾರಾಷ್ಟ್ರದೊಳಗೆ 48 ಜಿಲ್ಲೆಯೊಳಗೆ ಮಹಾರಾಷ್ಟ್ರದೊಳಗೆ ಒಟ್ಟಾರೆ ಕೂಡಿ ಸುಮಾರು 1,15,00,000 ಜನ ಜನಸಂಖ್ಯೆ ಸಿಕ್ಕಾರೆ. 1941 1950 ಬಂತು. 1950 ನಿಮ್ಗೆಲ್ಲ ಗೊತ್ತಿದೆ, ಅವಾಗ ಇನ್ನೂ ಕಂಬೈನ್ಡ್ ಗವರ್ಮೆಂಟ್ ಇಲೆಕ್ಷನ್ ಆಗಿರಲಿಲ್ಲ. ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿ, ಫಸ್ಟ್ ಇಲೆಕ್ಷನ್ ಆಗಿರಲಿಲ್ಲ. ಫಸ್ಟ್ ಇಲೆಕ್ಷನ್ ವಾಸ್ ಇನ್ 1952. ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕೈಂಡ್ಲಿ ರೆಕ್ಟಿಫೈ ಮಿ. ಅವಾಗ ಡಿಫೆನ್ಸ್ ಕಮಿಟಿಗೆ ನಿಜಲಿಂಗಪ್ಪನವ್ರನ್ನ ಅಧ್ಯಕ್ಷ ಮಾಡಿದ್ರು 1950. ಆಮೇಲೆ ಅವಾಗ ಏನಾಯ್ತಂದ್ರೆ ಚೀನಿ ಅಂದ್ರೆ ಯಾಕೆ ನಾವು ಲಿಂಗಾಯತರ ನಾವು ಈ ರಾಜಕೀಯ ಪ್ರಜ್ಞೆ, ಬಹುಶಃ ನಾನು ಬಹಳ ಭಯಭೀತನಾಗಿ ಈ ವಿಷಯವನ್ನು ಅಂದ್ರೆ ಐ ವಾಸ್ ನಾಟ್ ಆನೆಸ್ಟ್ಲಿ ಸ್ಪೀಕಿಂಗ್, ಐ ವಾಸ್ ನಾಟ್ ಹ್ಯಾಪಿ. ಇದನ್ನು ಎಲ್ಲಿ ರಾಜಕೀಯ ಗೊಂದಲಕ್ಕ ಅಥವಾ ಏನಾರ ಹಿಂಗ ಅಂತಾರೋ ಅಂತಕ್ಕಂಥ ಭೀತಿ ಇತ್ತು. ಬಟ್ ಇವತ್ತು ಮುಕ್ತವಾಗಿ ನಾನು ಅವ್ರಿಗೆ ಕಳೆದು ಹೋದ ಘಟನೆಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚೈನಾದವರು ಟಿಬೆಟ್ ಮೇಲೆ ಹಲ್ಲೆ ಮಾಡಿದ್ರು. ದಲೈ ಲಾಮಾ ಅವ್ರ ಮೇಲೆ ಈಗೇನು ತೀರಿ ಹೋದ್ರಲ್ಲ ದಲೈ ಲಾಮಾರ ಮೇಲೆ, ಅವ್ರ ಮೇಲೆ ಹಲ್ಲೆ ಮಾಡಿದಾಗ ಟಿಬೆಟಿಯನ್ ದಲೈ ಲಾಮಾಗ ಅವಾಗ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಯಾರಿದ್ರು ನಿಜಲಿಂಗಪ್ಪ, ಡಿಫೆನ್ಸ್ ಸ್ಟ್ಯಾಂಡಿಂಗ್ ಕಮಿಟಿ. ಹಿ ಹ್ಯಾಡ್ ಆಲ್ ಫುಲ್ ಪವರ್. ಅವಾಗ ನೀವು ಬೇಕಾದ್ರೆ ಇವನ್ನೆಲ್ಲ ಗೂಗಲ್ನಾಗ ಸರ್ಚ್ ಮಾಡ್ರಿ, ಇಫ್ ಐ ಆಮ್ ರಾಂಗ್ ಯು ಕ್ಯಾನ್ ಆಸ್ಕ್ ಮಿ. ಸುಳ್ಳು ಹೇಳ್ತಾರಂತಂದ್ರೆ ನನ್ನ ಮೇಲೆ ಕೇಸ್ ಹಾಕಿ. ಅವ್ ಮತ್ತೆ ಬೇಕಾದ್ರೆ ಇವ್ರ ವಕೀಲರ ಹೆಲ್ಪ್ ತಗೊಳ್ರಿ. 1950 ಹಮ್ದರ್ದರ್ ಸಿಂಗ್ ಅಂತಕ್ಕಂಥ ಏರ್ ಚೀಫ್ ಮಾರ್ಷಲ್ ಅವ್ರಿಗೆ ಹೆಲಿಕಾಪ್ಟರ್ ಕೊಟ್ಟು ಟಿಬೇಟಿಯನ್ ದಲೈ ಲಾಮಾ ಅವನಿಗೆ ಹೊಲ್ತಾರ, ಚೈನಾದವರು ಕರ್ಕೊಂಬ ಅಂತ ತಿಳ್ಕೊಂಡು ಕರೆಸ್ತಾರೆ. ನೋಡ್ರಿ ಇಲ್ಲಿ ಟಿಬೇಟ್ದೊಳಗೆ ಇರ್ತಕ್ಕಂಥದ್ದು ಬೌದ್ಧ ಧರ್ಮ, ಚೈನಾದೊಳಗೆ ಇರ್ತಕ್ಕಂಥದ್ದು ಬೌದ್ಧ ಧರ್ಮ. ಅತಿಕ್ರಮಣದ ಆಶೆಯಿಂದ ಅವ್ರು ಕಂಪ್ಲೀಟ್ ಟಿಬೇಟ್ ಅನ್ನು ತಮ್ಮ ಭಾಗ ಮಾಡ್ಕೋಬೇಕಂದ್ರೆ ಫಲವತ್ತಾದ ಭೂಮಿ ಐತಿ, ಬಹಳ ಚಲೋ ಐತಿ, ಇದನ್ನ ತಗೊಂಡ್ಬಿಟ್ರೆ ದಲೈ ಲಾಮಾ ಹಿಡ್ಕೊಂಡು ಅವ್ರನ್ನ ಜೈಲ್ನಾಗ ಇಟ್ಕೊಂಡು ಅವ್ರ ಕಡೆಯಿಂದ ಹೇಳಿಸ್ಬೇಕು ಅಂತಕ್ಕಂಥ ಒಂದು ಕುತಂತ್ರ. ಅದಕ್ಕೆ ನಿಜಲಿಂಗಪ್ಪನವರು ಅದಾಗ್ಲಿಲ್ಲ. ಖಂಡಿತ ನಿಜಲಿಂಗಪ್ಪನವ್ರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಕೊಡಗಿನೊಳಗ, ಮೈಸೂರೊಳಗ, ಮುಂಡಗೋಡದೊಳಗ
ಸುಮಾರು 4 ನೆಹರೂರವ್ರಿಗೆ ಪಾರ್ಲಿಮೆಂಟ್ನಾಗ ಕೇಳ್ತಾರ, ಸರ್ ವಿ ಶುಡ್ ಹ್ಯಾವ್ ಟು ಗಿವ್ ದಮ್ ಪ್ರೊಟೆಕ್ಷನ್, ನಿರಾಶ್ರಿತರಿಗೆ ಟಿಬೇಟಿಯರಿಗೆ ನಾವು ಪ್ರೊಟೆಕ್ಷನ್ ಕೊಡ್ಬೇಕಂದ್ರೆ ನೋ ನೋ ನೋ, ನಮಗೆ ಉಣ್ಣಾಕ ತಿನ್ನಾಕ ಹಣ್ಣಿಲ್ಲ, ನಿಜಲಿಂಗಪ್ಪ ನೀ ಏನ್ ಹೇಳ್ತಿ ಅಂತಂದ್ರ ಅವ್ರು. ಇಲ್ಲ ನೀವು ಮಾಡ್ಬೇಕಂತ ಹಠ ತಕ್ಕೊಟ್ಟಾಗ ಯಾವಾಗ ಪ್ರಧಾನಿ ಕೊಡ್ಲಿಲ್ಲ ಅಂದಾಗ ಕರ್ನಾಟಕದೊಳಗ ಅವಾಗ 3-4 ಕಡೆ ಇವತ್ತ ನೀವು ಬಹುಶಃ ಕೊಡಗಿನೊಳಗ ಒಂದು ಮುಡುಗೋಡದ ಒಂದು ಮೈಸೂರು 10,000 ಎಕರೆಗಿಂತ ಹೆಚ್ಚು ಇವತ್ತ ವಿಜಯಲಕ್ಷ್ಮಿ ಚೇತನ್ ಅವ್ರು ಜಾಯ್ನ್ ಆಗಿದ್ದಾರೆ ಕೊಡುವ ಮುಡುಗೋಡದ ನೋಡ್ರಿ. ದೇ ಹ್ಯಾವ್ ಮೇಡ್ ಸಪರೇಟ್ ಕಂಟ್ರಿ. ಎಲ್ಲರ ಮನೆಯೊಳಗೆ ನಿಜಲಿಂಗಪ್ಪನವ್ರ ಫೋಟೋ ಐತಿ. ನಮ್ ಲಿಂಗಾಯತರ ಮಂದಿ ನಿಜಲಿಂಗಪ್ಪ ಯಾರು ಗೊತ್ತಿಲ್ಲ. ನಾವು ಪ್ರಾಮಾಣಿಕವಾಗಿ ಹೇಳ್ತೀವಿ, ನಿಜಲಿಂಗಪ್ಪ ಈ ನಾಡಿಗಾಗಿ ದೇಶಕ್ಕಾಗಿ ಕಟ್ಟಿಕೊಂಡವು. ನೆಹರು ಹೆದರಿದರು. ಬಹುಶಃ ಸುನಿಲ್ ಸಾನಿಕೊಪ್ಪ ಅವ್ರಿಗೆ ಮತ್ತು ಇಲ್ಲಿರ್ತಕ್ಕಂಥ ನ್ಯಾಯಾಂಗವನ್ನು ಗೊತ್ತಿದ್ದವ್ರಿಗೆ ಭಾರತ ಇದು ಒಕ್ಕೂಟಗಳ ರಾಷ್ಟ್ರ, ಇದು ಫೆಡರಲ್ ಕಂಟ್ರಿ. ಅವ್ರಿಗೆ ಏನಿತ್ತು, ನಿಜಲಿಂಗಪ್ಪ ಇಷ್ಟು ಪ್ರಬಲ ರಾಜ್ಯ ಆದ, ನಾಳೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕೇರಳ, ಪುದುಚೇರಿ ಎಲ್ಲ ಭಾಗದೊಳಗೆ, ಗೋವಾ, ಮಧ್ಯ ಗುಜರಾತ್, ಒಡಿಶಾ ಬಾರ್ಡರ್ ವರೆಗೆ ಸುಮಾರು ಅವಾಗಿನ ಕಾಲಕ್ಕೆ ನೆಹರು ಹೆದರಿದ. ಇಲ್ಲ ಹಿಂಗ ಇದೇನಾದ್ರೂ ಹಿಂಗ್ ಬಿಟ್ರ ಮತ್ತ ಅವ್ರಿಗೆ ಲಿಂಗಾಯತ್ ರೆಜಿಮೆಂಟ್ ಇದೆ, 2ನೇ ವಿಶ್ವಯುದ್ಧ ಒಳಗ ಅವ್ನು ಬರೀತಾನೆ, ಹರಿಮನ್ ಅಂತಕ್ಕಂಥವ್. ಎಲ್ಲಾ ಭಾರತದೊಳಗೆ ಹುಟ್ಟಿಕೊಂಡಂತ ಎಲ್ಲಾ ರೆಜಿಮೆಂಟ್ಗಳು ಉಳಿದು ಲಿಂಗಾಯತ್ ರೆಜಿಮೆಂಟ್ ಯಾಕೆ ಮರ್ಜ್ ಮಾಡಿದ್ರು ಅಂತಕ್ಕಂಥದ್ದು ಗೊತ್ತಾಗ್ಲಿಲ್ಲ. 1950 ನೆಹರು ವಿಚಾರ ಮಾಡ್ತಾರ, ಹಿಂಗಾದ್ರೂ ಕೆಡ್ಸತಿ. ಅವ ಲಿಂಗಾಯತ್ ರೆಜಿಮೆಂಟ್ ಅನ್ನು ಮೊಟ್ಟ ಮೊದಲಿಗೆ ಮಹಾರ್ ರೆಜಿಮೆಂಟ್ ಮತ್ತು ಮರಾಠ ರೆಜಿಮೆಂಟ್ ಒಳಗೆ ಮರ್ಜ್ ಮಾಡಿದ್ರು. ಕೊಲ್ಲಾಪುರದೊಳಗೆ ಇರ್ತಕ್ಕಂಥ ಮರಾಠ ರೆಜಿಮೆಂಟ್ ಅನ್ನು ಕಿತ್ತು ಬೆಳಗಾವಿ ಒಳಗೆ ಅದರ ಕೇಂದ್ರ ಸ್ಥಾನ ಮಾಡಿರುತ್ತೆ. ಇನ್ಫ್ಯಾಂಟ್ರಿ ನೀವು ಹೋಗಿ ನೋಡ್ರಿ, ಅದರ ಹೆಡ್ ಆಫೀಸ್ ಇಸ್ ಫ್ರಮ್ ಬೆಲ್ಗಾಮ್. ಅವ್ರಿಗೆ ವಿಭೂತಿ, ಅವರ ನಂದಿ, ಹರ ಹರ ಮಹಾದೇವ್ ಅಂತಕ್ಕಂಥ ಘೋಷಣೆ ಇವೆಲ್ಲವೂ ಕೂಡ ಐ ಹ್ಯಾವ್ ಗಾಟ್ ಆಲ್ ದ ಎವಿಡೆನ್ಸಸ್. ಅವಾಗ ನಮ್ಮ ಯಾವುದೇ ರಾಜಕೀಯ ಪಕ್ಷದವರು ನಮ್ಮ ಜನಾಂಗ ಕೇಳಲಿಲ್ಲ, ನೆಹರೂರವನ್ನ ಪ್ರಶ್ನೆ ಮಾಡ್ಲಿಲ್ಲ, ಇದು ತಪ್ಪಾಯ್ತು ಅಂತಕ್ಕಂಥದ್ದು. ಮರ್ಜ್ ಮಾಡ್ಬಿಟ್ರ ಅದನ್ನ. ಇವತ್ತಿಗೂ ಸಿಖ್ ರೆಜಿಮೆಂಟ್ ಅದ, ಇವತ್ತು ಜಾಟ್ ರೆಜಿಮೆಂಟ್ ಅದ, ಇವತ್ತು ಮರಾಠ ರೆಜಿಮೆಂಟ್ ಅದ, ಎಲ್ಲಾ ರೆಜಿಮೆಂಟ್ಗಳದಾವ, ಗೋರ್ಖಾ ರೆಜಿಮೆಂಟ್ ಅದಾವ. ಸುಮಾರು 19 ರೆಜಿಮೆಂಟ್ಗಳು ಆಯಾ ಧರ್ಮ ಜಾತಿ ಮೇಲೆ ಮಾಡಿದ್ರು. ಅಲ್ಲಿ ಜನರ ಭಾವನೆಗಳನ್ನು ಪ್ರಚೋದನೆಗೊಳಿಸಿ ಅವ್ರನ್ನ ಸೈನಿಕರನ್ನಾಗಿ ಮಾಡ್ಬೇಕಂತ ಒಳ್ಳೆ ಉದ್ದೇಶ. ಉನ್ನಿಕೃಷ್ಣನ್ ಅವರೇನಿದ್ರಲ್ಲ ಅವರೆಲ್ಲ ಇದ್ದಾಗ, ಮೆನನ್, KP ಮೆನನ್, ಕೃಷ್ಣ ಮೆನನ್ ಅಂತಕ್ಕಂಥ. ಆಮೇಲೆ ನೆಹರು ಮತ್ತು ಇವರಿಗೆ ಬಹಳ ಗೊಂದಲ, ನಿಜಲಿಂಗಪ್ಪನವ್ರು ಬಿದ್ದಾಗ ಅದನ್ನ ಕ್ಯಾನ್ಸಲ್ ಮಾಡಿದ್ರು. 1950 ಇಮಿಡಿಯೇಟ್ಲಿ ಸೆಂತಾನ್ ಅಂತಕ್ಕಂಥವ್ರನ್ನ ಒಂದು ರಾಜ್ಯ ಘಟಕದ ಇಡೀ ಭಾರತದ ಸಂವಿಧಾನದ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನು ಯಾರು ಕೊಡಬೇಕು, ಹೆಂಗ್ ಕೊಡಬೇಕು ಅಂತಕ್ಕಂಥದ್ದು ಅವ್ರಿಗಿಟ್ಟು. ಅವಾಗ ನಿಜಲಿಂಗಪ್ಪನವರು, ರತ್ನಪ್ಪಣ್ಣ ಕೊಂಬಾರು, ಒಂದು 7 ಸಿದ್ದಪ್ಪ, ನಮ್ಮ ರಾಮದುರ್ಗದ ಮುನವಳ್ಳಿ ವಕೀಲರು, ಇವರೆಲ್ಲ ಅದರ ಕಮಿಟಿ ಮೆಂಬರ್ಸು. ಇವ್ರು ಹೋಗಿ ಕೇಳ್ತಾರ, ಇಲ್ಲ ವಿ ವಾಂಟ್ ಅನ್ ಇಂಡಿಪೆಂಡೆಂಟ್ ರಿಲಿಜನ್. ಇವತ್ತಿಂದು ನಿನ್ನಿದಲ್ಲ, ಇವತ್ತು ಶಶಿಕಾಂತ್ ಪಟ್ಟಣ್ ಮಾಡಿದ್ದಾಗ್ಲಿ ಅಥವಾ ಇನ್ನೊಬ್ರು ಯಾರೋ ನಿವೃತ್ತ IAS ಆಫೀಸರ್ ನಾವು ಮಾಡಿವಂತಕ್ಕಂಥದ್ದಲ್ಲ. ನಾವ್ ಎಷ್ಟು ಮೂರ್ಖರಿದೀವಿ ಅಂದ್ರೆ, ನಾನು ಹಿಡ್ಕೊಂಡು ನಮ್ಮ ಹಿರಿಯರು ಹೋರಾಟ ಮಾಡಿದ್ದನ್ನ ಅಕ್ನಾಲೇಜ್ ಮಾಡಕ್ಕಾಗಿಲ್ಲ. ವಿ ಆರ್ ನಾಟ್ ರಿಸೀವ್ಡ್ ಇಟ್ ಅಂಡ್ ಅಕ್ನಾಲೇಜ್ ಇಟ್ ಅಂಡ್ ವಿ ಆರ್ ನಾಟ್ ಕ್ಯಾರಿ ಫಾರ್ವರ್ಡ್ ಇಟ್, ಮುಂದೆ ತಗೊಂಡು ಹೋಗಿಲ್ಲ. ನಾವು ಸಣ್ಣವರಾದ್ರೂ ಕೂಡ ಸುನಿಲ್ ಸಾನಿಕೊಪ್ಪ ಅವ್ರಿಗೆ ಯಾಕೆ ನಾವು ಬೆಂಬಲ ಕೊಡ್ತೀವಿ ಅಂದ್ರೆ, ಮನುಷ್ಯನಿಗೆ ಕಳ್ಕಳಿ, ನನ್ನ ಸಮುದಾಯ, ನನ್ನ ಸಮಾಜ ಹೋರಾಟ ಮಾಡ್ಬೇಕು ಅಂತಕ್ಕಂಥದ್ದು. ಹಿಂಗಾಗಿ 1950 ಈ ವಿಧಿವಿಧಾನ, ಧಾರ್ಮಿಕ ವಿಧಿವಿಧಾನ ಕೊಡಬೇಕು ಅಂತ ಇವ್ರು ಕೇಳಿದಾಗ ನಿಜಲಿಂಗಪ್ಪನವರಿಗೆ ನೆಹರೂರವ್ರು ಕರೆದು ಹೋಗಿ ಕೆಬಿನಾಗ ಹೇಳ್ತಾರ, ನಿಜಲಿಂಗಪ್ಪ ಯು ಆರ್ ಮೈ ಸಕ್ಸೆಸರ್. ಎಷ್ಟು ಆಮಿಷ ಹೇಳ್ತಾರ. ಐ ಹ್ಯಾವ್ ರೆಡ್ ದಿಸ್. ಇದನ್ನ ನಿಜಲಿಂಗಪ್ಪನವರ ಆತ್ಮಚರಿತ್ರೆ, ನಾನು ಮತ್ತು ರಾಜಕೀಯ ಅಂತಕ್ಕಂಥ ಒಂದು ಪುಸ್ತಕದೊಳಗ, ಅದ್ರಾಗ ಅಂಬೇಡ್ಕರ್ ಬಗ್ಗೆ ಬರೀತಾರ, ಜಾಫರ್ ಶರೀಫ್ ಅವ್ರ ಕಾರ್ ಡ್ರೈವರ್ ಇದ್ದಿರತಕ್ಕಂಥದ್ದು ಬರೀತಾರೆ. ಎಷ್ಟೊಂದು ಸತ್ಯಗಳನ್ನ ನೀವು ದಯವಿಟ್ಟು ಓದ್ಬೇಕು. ನನ್ನ ಸೌಭಾಗ್ಯ ಮತ್ತು ನಮ್ಮ ಮಹದೇವಪ್ಪ ಪಟ್ಟಣ್, ಈ ಸಾನಿಕೊಪ್ಪ ಅವರ ಅಜ್ಜನೂ ಕೂಡ ಒಬ್ಬ ಶಾಸಕರಾಗಿದ್ದು, ಸ್ವಾತಂತ್ರ್ಯ ಹೋರಾಟ ಆಗಿದ್ರು. ನನ್ನ ಸೌಭಾಗ್ಯಕ್ಕೆ ನಾನು ನಿಜಲಿಂಗಪ್ಪನವ್ರ ಜೊತೆಗೆ 1989 ಮೆಡಿಕಲ್ ಕಾಲೇಜಿನ ಒಂದು ಬೆಳ್ಳಿ ಹಬ್ಬ ಇತ್ತು. ಬಹಳ ಅವಾಗ ಕಾಗವಾಡ್ ಮೇಡಮ್ ಅದು ಇಲ್ಲೆಲ್ಲ ಇದಾರೆ, ಕೆಲವು ಜನ ಇದಾರೆ, ಯಾಕಂದ್ರೆ ಅವ್ರಿಗೆ ಏನೋ ಬಹಳ ಚೆನ್ನಾಗಿ ಮಾಡಿದ್ರು 89 ಅವಾಗ ನಿಜಲಿಂಗಪ್ಪನವರ ಬೆಳಿಗ್ಗೆ 9 ಗಂಟೆಗೆ ರಾಣಿ ಚೆನ್ನಮ್ಮ ಟ್ರೈನಿಗೆ ಕರ್ಕೊಂಡ್ಬಂದು ಹೊಳ್ಳಿ ಹಚ್ಚೋದು ಜವಾಬ್ದಾರಿ ನನಗಿತ್ತು. ನಿಮ್ಗೆ ಇವತ್ತು ಪ್ರಾಮಾಣಿಕವಾಗಿ ಹೇಳ್ತೀನಿ, 2nd ಕ್ಲಾಸ್ ಸ್ಲೀಪರ್ ಕೋಚ್ ಇಂದ ಇಳಿದ್ರು ನಿಜಲಿಂಗಪ್ಪನವರು. 2nd ಕ್ಲಾಸ್ ಸ್ಲೀಪರ್ ಕೋಚ್ ಮುಂಜಾನಿಂದ ಅವ್ರಿಗೆ ಇಳಿಸಿ, ಆಮೇಲೆ ನಾನು ಹೊರಗಡೆ ಕೂತಿದ್ದೆ, ಬೇಡಪ್ಪ ಒಳಗೆ ಬಾ ಅಂದ್ರೆ ನಾನು ಕೇಳಿದ್ರು, ನಮ್ಮ ಹಿಂಗೆ ಪಟ್ಟಣದ ನಮ್ಮ ಮಹದೇವಪ್ಪ ಪಟ್ಟಣ, ಹಂಗೆ ನಡೀತು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ನಿಜಲಿಂಗಪ್ಪನವ್ರಿಗೆ ಬದ್ಧತೆ ಇತ್ತು, ದೇಶದವನ್ನ ಹೆಂಗ್ ಒಯ್ಯಬೇಕು ಅಂತಕ್ಕಂಥದ್ದು ಒಂದು ಬಹಳ ದೊಡ್ಡ ಕಳಕಳಿ ಕಾಳಜಿ ಇತ್ತು. ಕರ್ನಾಟಕದೊಳಗೆ ಅವ್ರು ಹೇಳಿದಂತ 7
9 ಮಂದಿ ಮುಖ್ಯಮಂತ್ರಿಗಳಾಗ್ಯಾರ ಲಿಂಗಾಯತರು. ನಿಜಲಿಂಗಪ್ಪನವರಾದ್ರು, ಕಂಠಿಯವರಾದ್ರು, ವೀರೇಂದ್ರ ಪಾಟೀಲ್ ಆದ್ರು, ನಿಜಲಿಂಗಪ್ಪನವ್ರ ಆಮೇಲೆ SR ಕಂಠಿಯವರಾದ್ರು, ಜತ್ತಿಯವರಾದ್ರು, ಸಾಕಷ್ಟು ಜನ ಆದ್ರು. ಆದ್ರ ಯಡಿಯೂರಪ್ಪ ಆದ್ರು, ಜಗದೀಶ್ ಶೆಟ್ಟರ್ ಆದ್ರು, ಯಾರೂ ಕೂಡ 5 ವರ್ಷ ಸಂಪೂರ್ಣವಾಗಿ ಆಡಳಿತವನ್ನು ಮಾಡಕ್ ಕೊಟ್ಟಿಲ್ಲ. ನೀವು ಹೇಳ್ರಿ, ಇಫ್ ದೇರ್ ಇಸ್ ಎ ರೆಕಾರ್ಡ್, ಐ ಚಾಲೆಂಜ್ ಫಾರ್ ದಟ್. ಯಾವುದೇ ಲಿಂಗಾಯತ ಮುಖ್ಯಮಂತ್ರಿಗಳು 4 ಸಲ ಯಡಿಯೂರಪ್ಪ ಆದ್ರು, 4 ಸಲ 5 ವರ್ಷ ತಮ್ಮ ಅವಧಿಯನ್ನು ಪೂರ್ಣ ಮಾಡಿಲ್ಲ ಅವರು. ಇವರನ್ನು ಹೊರತುಪಡಿಸಿ ಎಲ್ಲರೂ ಮಾಡಿದ್ರು. ಇದು ಸೂಕ್ಷ್ಮತೆಯನ್ನು ನೀವು ನೋಡ್ಕೊಡ್ರಿ. ಅಂದ್ರೆ ನಿಜ ಲಿಂಗಾಯತರನ್ನು ಹತ್ತಕ್ಕಂತ ಕಾರ್ಯವನ್ನ ಮೊದಲಿಂದ ಮಾಡ್ಕೊಂಡು ಬಂದ್ರು. ಪಾಪ ನಿಜಲಿಂಗಪ್ಪನವರು ಇಲ್ಲ, ನೆಹರು ನಿಜಲಿಂಗಪ್ಪ ಹೇಳ್ತಾರೆ, ವಿ ಆರ್ ಗೋಯಿಂಗ್ ಟು ಗೆಟ್ ಕಾಮನ್ ಸಿವಿಲ್ ಕೋಡ್, ನಾವು ಸಮಾನ ನಾಗರಿಕ ಹತ್ತಿರ್ತೀವಿ, ಈಗ ಧರ್ಮದ ಬಗ್ಗೆ ಏನು ಹೇಳ್ಬೇಡ ಅಂತ ತಿಳ್ಕೊಂಡು ನಮಗೆ ಹೇಳಿ, ನಾ ಇವ್ರು ಮೋಸ ಮಾಡ್ರಂತಲ್ಲ, ಅವತ್ತಿನ ಪರಿಸ್ಥಿತಿಗೆ, ರಾಷ್ಟ್ರೀಯ ಭದ್ರತೆಗೆ ಅನುಗುಣವಾಗಿ ನಾವ್ ಯಾಕೆ ಇದನ್ನ ತಗೋಬೇಕು ಅಂತಕ್ಕಂಥ ಈ ವಿಷಯವನ್ನ ನಾನು ಎಷ್ಟು ದಿವಸ ಮುಚ್ಚಿಟ್ಟಿದ್ದೆ. ಇವತ್ತ ಅವರು ಇಗ್ನೈಟೆಡ್ ನನಗೆ ತಿಳಿದ್ರಿ ಇವತ್ತ ನೀವು ಮಾತಾಡುವಂತಕ್ಕಂಥದ್ದು. ಅವಾಗ ಇವರು ಪಾಪ ಸೌಮ್ಯ ಅಕ್ಕಾರ, ನಿಸ್ತಪ್ಪಣ್ಣ ಕುಂಬಾರು, ಇವರು ಎಲ್ಲರೂ ಸೈಲೆಂಟ್ ಅಕ್ಕಾರ ಅಂಡ್ ದೇ ಬಿಕಮ್ ವಾಯ್ಸ್ಲೆಸ್. ಮುಂದೆ ಪಾಪ ಇಲ್ಲಿಯವರೆಗೆ ಅಂದ್ರ 1958 ನಿಜಲಿಂಗಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಅವ್ರನ್ನ ತೆಗಿತಾರ, ಕೇಂದ್ರದ ನೆಹರೂರವ್ರು ಹೇಳಿ ತೆಗಿಸ್ತಾರ. ಅವ್ರು ಅಲ್ಲಿ ಬಿಡಿ ಜೊತೆ ಮಾಡ್ತಾರ. 8-10 ಮಕ್ಕಳು ಕರ್ನಾಟಕದೊಳಗೆ ರಾತ್ರಿ 10ವರೆಗೆ ಮೆಜೆಸ್ಟಿಕ್ ಇಂದ, ಬೆಂಗಳೂರಿಂದ ತನ್ನ ಹೆಂಡತಿ ಮಕ್ಕಳೊಂದಿಗೆ KSRTC ಬಸ್ನಾಗ ಹೋದ್ರು ನಿಜಲಿಂಗಪ್ಪನವರು. ಇವತ್ತ ನಾನು ನಿಜಲಿಂಗಪ್ಪನವರಿಗೆ ಬಗ್ಗೆ ಇವತ್ತು KLE ಮೆಡಿಕಲ್ ಆಗಲಿ, ಭೂಮರೆಡ್ಡಿ ಆಗಲಿ, BLD ಆಗಲಿ, ಇಡೀ ಲಿಂಗಾಯತ ಸಂಸ್ಥೆಗಳಿಗೆ ಲಕ್ಷಾಂತರ ಎಕರೆ ಭೂಮಿಯನ್ನ ಬರೀ ₹1 ಲೀಸ್ ಮೇಲೆ 100 ವರ್ಷ ಲೀಸ್ ಕೊಟ್ಟಂತ ನಿಜಲಿಂಗಪ್ಪನವ್ರು ನಾವು ಮರಿತೀವಿ. ಎಂತ ರಾಜಕೀಯ ಮುತ್ಸದ್ದಿದ್ರು ಅವರು, ಎಂತ ರಾಜಕೀಯ ಮುತ್ಸದ್ದಿಗಳಿದ್ರು. ಅದಕ್ಕೆ ಅವರ ವಿಚಾರಗಳನ್ನ ನಾವು ನೋಡಿದಾಗ ರಾಜಕೀಯ ಪ್ರಜ್ಞೆಗಳು ಇವತ್ತ ಕಾಂಗ್ರೆಸ್ ಪಕ್ಷ ನಾವು ಲಿಂಗಾಯತ ಮಾಡಬೇಕು ಅಂತೇಳಿ ಹುಯ್ಯಿ ಅಂತ ಎಬ್ಸಿದ್ರು. ನಾವು ಲಕ್ಷಗಟ್ಟಲೆ ಹೋಗಿ ನಿಂತೀವಿ. ಆಮೇಲೆ ವೀರಶೈವ ಲಿಂಗಾಯತ ಒಂದ ಅಂದ್ರು. ಆಮೇಲೆ ಅದನ್ನು ಬಿಟ್ರು, ರಂಭಾಪುರ ಶ್ರೀಗಳಿಗೆ ಜಗ ಕೊಟ್ಟು ಗುದ್ಲಿ ಪೂಜೆ ಮಾಡಕ್ ನಮ್ಮ ಮಂತ್ರಿಗಳು ಹೋದ್ರು. ಒಂದ್ ಕಡೆ ವೀರಶೈವ ಮಹಾಸಭಾ, ಅವ್ರು ವೀರಶೈವ ಲಿಂಗಾಯತ ಅಂತಾರ. ನಾವು ವೀರಶೈವ ವಿರೋಧಿಗಳಲ್ಲ, ಹಿಂದೂ ವಿರೋಧಿಗಳಲ್ಲ. ಅವ್ರು ಹೇಳಿದ್ ಬಹಳ ಸ್ಪಷ್ಟತೆ. ನಮ್ಮ ಅವ್ರು ಹೇಳಿಲ್ಲ, ಸ್ವಾಮಿಗಳ ಹೆಸರನ್ನ ಹೇಳ್ತೀನಿ. ನಮ್ಮ ಸಾನಿಹಳ್ಳಿ ಸ್ವಾಮಿಗಳು ಮುಸಲ್ಮಾನ ಧರ್ಮ ಮತ್ತು ಹಿಂದೂ ಧರ್ಮ ಸೇಮ್. ನಿಜಗುಣಾನಂದ ಸ್ವಾಮಿಗಳು ಮುಸಲ್ಮಾನ ಧರ್ಮ, ನಮ್ಮ ಧರ್ಮ ಸೇಮ್. ಯಾಕ್ರಿ ಓಲೈಕೆಗೆ, ಮತಗಳ ಓಲೈಕೆಗೆ ನೀವು ಯಾಕೆ ಮಾಡ್ತೀರಿ? ನಮ್ಮ ಗಣಪತಿಯನ್ನು ವಿರೋಧ ಮಾಡ್ತಕ್ಕಂಥದ್ದು ಒಂದ್ ಕಡೆ, ಒಂದು ವರ್ಗವನ್ನ ಓಲೈಕೆ ಮಾಡೋದು, ಹಿಂದೂಗಳನ್ನ ಬೈಯುದು. ನಮ್ಗೆ ಎರಡು ಬೇಡ. ವಿ ಡೋಂಟ್ ವಾಂಟ್ ಬೋತ್. ಗಣಪತಿಯನ್ನು ಬೈಯುದು, ಲಕ್ಷ್ಮಿ ಅಂದ್ರೆ ಜೂಲಿ ಲಕ್ಷ್ಮಿ ಏನೋ ಅನ್ನತಕ್ಕ ಇವತ್ತು ನೀವು ಸಾಮಾಜಿಕ ಜಾಲತಾಣದೊಳಗೆ ನೀವು ನೋಡಕತ್ತೀರಿ. ಹಿಂಗಾಗಿ ನಾವು ಅಂದ್ರ ಯಾರು ಈ ಧರ್ಮವನ್ನ ಧಾರ್ಮಿಕ ಮಾನ್ಯತೆ ಪಡಿಬೇಕು, ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಪಡಿಬೇಕು. ಇವತ್ತು ನಾವು ತೆಗೆದು ನೋಡಿದ್ರ 2007 ಜೈನ್ ಒಬ್ಬ 2002 ಬಾಳಾ ಪಾಟೀಲ್ ಅಂತಕ್ಕಂಥ ಒಬ್ಬ ಸಾಮಾನ್ಯ ರೈತ, he went to the court, the decision was there, ವೆಂಕಟಾಚಲಯ ಅಂತಕ್ಕಂಥ. ಬೇಕಾದ್ರೆ ನೀವು ಹಾಕಿ ನೋಡ್ರಿ, ಬೇಕಾದ್ರೆ ಇಫ್ ಯು ಡೋಂಟ್ ವಾಂಟ್, ಇಫ್ ಯು ಹ್ಯಾವ್, ನಾನು ಕೊಡ್ತೀನಿ. ಬೇಕಾದ್ರೆ ಒಂದು ಇದ್ರ ಮೇಲೆ ನೋಡ್ತೀನಿ. 2013 ಅದಕ್ಕೆ ಕೊನೆಗೆ ತಗೊಂಡ್ರು. 2014 ಸ್ವತಂತ್ರ ಧರ್ಮ ತಗೊಂಡ್ರು. ಜೈನ ಧರ್ಮ ರಾಷ್ಟ್ರೀಯ ಅಲ್ಪಸಂಖ್ಯಾತವಾಗುವ ಮುನ್ನ 5 ರಾಜ್ಯಗಳಾಗ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಹೊಂದಿತ್ತು. ಲಿಂಗಾಯತ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಕೊಡ್ರಿ ಅಂತ ಹೋದಾಗ ಅದಕ್ಕಿಂತ ಹೇಳಿದ್ರು ಅವಾಗ ವೆಂಕಟಾಚಲಯ ಇಸ್ ಗಿವನ್, ಇಟ್ ಇಸ್ ಅ ಫುಟ್ ನೋಟ್. ಏನಂದ್ರೆ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಆಯಾ ರಾಜ್ಯಗಳು ಅಲ್ಲಿಯ ಅನುಗುಣವಾಗಿ, ಈಗ ಪಾಕಿಸ್ತಾನದಾಗ ಅಥವಾ ಕಾಶ್ಮೀರದಾಗ ಹೋಗಿ ನಾವು ಲಿಂಗಾಯತ ಅಲ್ಪಸಂಖ್ಯಾತ ಕೇಳಕ್ ಆಗಂಗಿಲ್ಲ. ಈ ರಾಜ್ಯದೊಳಗ ಇಟ್ ಈಸ್ ಬೇಸ್ಡ್, ಆ ಫುಟ್ ನೋಟ್ ಕೊಟ್ರೆ ಭಾಳ ಚಂದ, ಇಟ್ ಇಸ್ ಬೇಸ್ಡ್ ಆನ್ ದ ಲಿಂಗ್ವಿಸ್ಟಿಕ್ ಮೈನಾರಿಟಿ. ನಾನು ಇವತ್ತು ಮಹಾರಾಷ್ಟ್ರದಾಗಿದ್ದೀನಿ, ನನ್ನ ಭಾಷೆ ಕನ್ನಡ, ನಾನು ಕನ್ನಡ ಭಾಷಿಕ, ಅಲ್ಪಸಂಖ್ಯಾತ ಭಾಷಿಕ. ನಾನು ಬೆಳಗಾವಿ ಇರ್ತಕ್ಕಂಥ ಕೊಂಕಣಿ ಮತ್ತು ಮರಾಠಿಯವರು ಅಲ್ಪಸಂಖ್ಯಾತರು, ದೇ ಆರ್ ಗೆಟಿಂಗ್ ಎವ್ರಿ ಬೆನಿಫಿಟ್. ಇದೇ ರೀತಿಯಾಗಿ ಮಾಡ್ಬೇಕಂತ ವೆಂಕಟಾಚಲ ಅವ್ರು ಹೇಳಿದ್ರು. ಈಗ ಅವ್ರಿಗೆ ವಯಸ್ಸು 94. ನಮ್ಮ ಯಾವುದೇ ಸಂಘಟನೆ ಇನ್ಕ್ಲೂಡಿಂಗ್ ಮೀ, ನಾ ಹೇಳಿದ್ರ ನಮಗ್ ಶಕ್ತಿ ಇಲ್ಲ. ನಿಮ್ಗೆ ಎಲ್ಲರಿಗೂ ಹೇಳ್ತೇವೆ, ತನು ಮನ ಧನ, ವಚನಕಾರರ ಧನ ಅಂತ ಹೇಳಿಲ್ಲ. ನಾವ್ ಇವತ್ತು ಹೇಳ್ಬೇಕಾಗಿತ್ತು, ಯಾಕಂದ್ರೆ ನಮ್ಮೊಳಗ ತಲುದಿಲ್ಲ. ಹಿಂಗಾಗಿ ನಮ್ಮ ಇವತ್ತು ರಾಜಕೀಯ ಪ್ರಜ್ಞೆಗಳು, ಇವತ್ತು ನಾವು ನಮ್ಮ ಪರಿಸ್ಥಿತಿ ಎಷ್ಟು ಕೆಟ್ಟಾಗೈತೆ ಅಂದ್ರ, ನಾನು ಎಷ್ಟೋ ಸಲ ಅಂತ ನಾನು ಕ್ರೈಸ್ತ ಧರ್ಮ ಸ್ವೀಕಾರ ಮಾಡ್ಲಾ ಅಥವಾ ಬೌದ್ಧ ಧರ್ಮಕ್ಕೆ ಹೋಗ್ಲಾ, ನನ್ನ ಮನಸ್ಸಿಗೆ ತಳವಳ, ನನ್ನ ಸ್ವಾಮ್ಯತೆಯನ್ನ ನಾನು ಎಂಜಾಯ್ ಮಾಡಕತ್ತಿಲ್ಲ. ನನ್ನ ರೈಟ್ಸ್ ಆರ್ಟಿಕಲ್ 25 to 30 ನೀವು ತೆಗೆದು ನೋಡ್ರಿ, ಬೇಕಾದ್ರೆ ಅವ್ರು ಕೊಡ್ತಾರ. We have every right to exercise.
ನಾವೇನು ಯಾರು ವಿರೋಧ ಕೇಳಕತ್ತಿಲ್ಲ. ಆದ್ರೆ ನಮ್ಮ ನಾಯಕರು ಏನ್ ಮಾಡಕತ್ತಾರ ಅಂದ್ರ ಇದನ್ನ ರಾಜಕೀಯ ಒಂದು ನಾಟಕವನ್ನ ರೂಪ ಮಾಡಿ ಅದಕ್ಕೊಬ್ಬ ಪಾತ್ರಧಾರಿಯನ್ನಾಗಿ ಒಬ್ಬ ಯಾವುದೋ ಆಫೀಸರ್ ಅನ್ನ ತಂದಿಟ್ಟು ಅದಕ್ಕೆ ಫಂಡಿಂಗ್ ಮಾಡಿ ಲಕ್ಷಾಂತರ ಜನರನ್ನು ಕರೆಸಿಕೊಂಡು ಒತ್ತಡ ಹಾಕಿ ಅವ್ರಿಗೆ ಬೇಕಾಗ್ತಕ್ಕಂಥ ಕ್ಯಾಬಿನೆಟ್ ಅವ್ರಿಗೆ ಬೇಕಾದ ಮುಖ್ಯಮಂತ್ರಿ ಮುಂದಿನ ಆಲೋಚನೆಗಳು ಏನು ಗೊತ್ತಿಲ್ಲ ನನಗೆ. ಇನ್ನು ವೀರಶೈವ ಮಹಾಸಭಾ ಮೊದಲಿಂದ ನಾವು ವೀರಶೈವರ ವಿರೋಧ ಅಲ್ಲ, ಅದ ನಾವು ವೀರಶೈವ ಅಲ್ಲ. ವೀರಶೈವ ಅಂತಕ್ಕಂಥದ್ದು ಲಿಂಗಾಯತದ ಸಬ್ಸೆಕ್ಟ್. ಎಲ್ಲಿ 1911ರವರೆಗೆ ವೀರಶೈವ ಪದನ ಇರಲಿಲ್ಲ. 1883 ನಾನು ಮತ್ತೆ ಮೊದಲಿಗೆ ಹೇಳ್ತೀನಿ, ಶಿವಾನಂದ ಥಿಯೇಟರ್ ಬೆಳಗಾವಿ ಒಳಗ ಆನಗಲ್ಲ ಗುರುಕುಮಾರ ಸ್ವಾಮಿಗಳು ಅದ್ರ ಒಂದು ಪ್ರಿಂಟಿಂಗ್ ಮಾಡ್ತಾರ, ಒಂದು ಸೆಪ್ಟೆಂಬರ್ದೊಳಗ ಮುಂದಿನ ತಿಂಗಳದೊಳಗ ವೀರಶೈವ ದರ್ಪಣ ಅಂತಕ್ಕಂಥ ಒಂದು ಪುಸ್ತಕ ಕೃತಕ. ಅದ್ರೊಳಗೆ ಎಲ್ಲಾ ಕೃತಕಗಳನ್ನು ಮಾಡಿ 1904ಕ್ಕೆ ಪೀಠಿಕೆ ಹಾಕ್ತಾರ. ವೀರಶೈವ ಮಹಾಸಭೆ ವೇದ ಆಗಮ ಶಾಸ್ತ್ರ ಪ್ರಣೀತ ವೀರಶೈವ ಶ್ರೀಮದ್ ವೀರಶೈವ ಮಹಾಸಭೆ. ಫಸ್ಟ್ ಲೈನ್ ವೇದಕ್ಕೆ ಹೊರೆ ಕಟ್ಟಿವಂತ ಬಸವಣ್ಣ ಅಂತಾನ, ಅಲ್ಲಿ ವೇದ ಆಗಮ ಪ್ರಣೀತ ಅಂತಾರ. ಅಂದ್ರೆ ಆತ್ಮಾವಲೋಕನ ಮಾಡ್ಕೊಂಡು ಇವತ್ತ ನನ್ನ ಸುನಿಲ್ ಸಾನಿಕೊಪ್ಪ ಅವ್ರಿಗೆ ಪರಿಸ್ಥಿತಿ ಚಲೋ ಐತಿ, 2 ಹೊತ್ತು ಊಟ ಮಾಡ್ತೀವಿ. ಲಕ್ಷಾಂತರ ಜನ ಕೋಟ್ಯಾಂತರ ಜನ ಲಿಂಗಾಯತರು ರಸ್ತೆ ಮೇಲೆ ಬಿದ್ದಾರ. ಇದು ಒಂದು. ಇನ್ನೂ ಒಂದು ಹೇಳ್ತೀನಿ, ಇತ್ತೀಚೆಗೆ ಸಂಗಪ್ಪ ಅಂತ ತಿಳ್ಕೊಂಡು ಅವರು ಈಸ್ ಡಿ ಸಿ ಅಟ್ ಬಾಗಲಕೋಟ್, ಅವರು ಲಿಂಗಾಯತ ಗಾಣಿಗಾರ ಅಂತ ಬರ್ಸಿ, ಬಹಳ ಗಟ್ಟಿ ಮನುಷ್ಯ. ಅವ್ರಿಗೆ ಹೋಗಿ ನಾವು ಆಂಧ್ರ ಮಾಡಿಲ್ಲ ನಾವು ಇನ್ನೂ ತನಕ. ಅವ್ರಿಗೆ ಸುಪ್ರೀಂ ಕೋರ್ಟ್ಗೆ ಹೋದ್ರು, ಒಬ್ಬ ಹಿಂದೂ ಗಾಣಿಗೆ ಅಂತಕ್ಕಂಥ, ಹಿಂದೂ ಗಾಣಿಗೆ ಅಂದ್ರೆ 2A ಆಗತ್ತ, ಲಿಂಗಾಯತ ಗಾಣಿಗಾರ ಅಂತಂದ್ರ ಇದು 3B ಆಗತ್ತ. ಹೌದಿಲ್ರಿ ಸನಿಕೊಪ್ಪ ಸರ್? ಹೌದು. ಅವ್ರು ಸುಪ್ರೀಂ ಕೋರ್ಟ್ ಹೋಗಿ ಗೆದ್ದ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತು, ಹೌ ಕ್ಯಾನ್ ಬಿ ದ ಸೇಮ್ in state of Karnataka, how can the Ganiga becomes Hindu at one order and how it can become in second? Am I right, sir? ಹೌದು ಸರ್. ಅದು ಮೇನ್ ಅಂತಂದ್ರೆ ಎಜುಕೇಶನ್ ಗೆ ಮತ್ತು ಎಂಪ್ಲಾಯ್ಮೆಂಟ್ ಸಲಾಗಿ 2 ತರ ಕ್ಲಾಸಿಫಿಕೇಶನ್ ಮಾಡ್ಬೇಕು ಅಂತ ಹೇಳಿ. ಹೌದು, ಸೇಮ್ ಥಿಂಗ್. ಈಗ ಬಣಜಿಗರು ಸಿಕ್ಕೈತಿ, ಒಬ್ಬ ಶಾಲಿನಿ ಅಂತ ಟೀಚರ್ ಕೊನೆಗೆ ಇದು ಸಿಕ್ಕಾರ. ನಾನು ಇವತ್ತ ಒಳಪಂಗಡಗಳ ಇವುಗಳನ್ನ ಸಾಂಕೇತಿಕವಾಗಿ ತೆಗೆದುಕೊಂಡು ಮೀಸಲಾತಿ ಜಾತಿಗಿದೆ, ಧರ್ಮಕ್ಕಿಲ್ಲ. ಅಲ್ಪಸಂಖ್ಯಾತ ಸಿಕ್ತಂದ್ರ ನಾವು ನಮ್ಮ ದೇಶದೊಳಗ ಏನು ಕೆಲವು ರಾಜಕೀಯ ಪಕ್ಷಗಳು ಅನ್ಯ ರಾಷ್ಟ್ರದ ಧರ್ಮೀಯರನ್ನ, ಇವತ್ತು ಕ್ರೈಸ್ತರನ್ನ, ಮುಸಲ್ಮಾನರನ್ನ, ಜೋರಾಷ್ಟ್ರರನ್ನ, ಪಾರ್ಸಿಗಳನ್ನ ಅತಿಯಾಗಿ ಪ್ರೀತಿ ಮಾಡಿ ಲಕ್ಷಾಂತರ ಕೋಟ್ಯಾಂತರ ಹಣ ಕೊಡ್ತಾರ. ಈ ನೆಲದ ನಾಡಿನೊಳಗೆ ಹುಟ್ಟಿದಂತ ಲಿಂಗಾಯತ ಧರ್ಮಕ್ಕ ಪ್ರಾಪರ್ ನಾಯಕತ್ವ ಇಲ್ಲ. 100 ಸಿಂಹಗಳ ನಾಯಕತ್ವ ಒಂದು ಕತ್ತೆಯನ್ನು ವಹಿಸಿದರೆ, 100 ಕತ್ತೆಗಳನ್ನ ನಾಯಕತ್ವ ಸಿಂಹ ವಹಿಸಿದರೆ, 100 ಕತ್ತೆಗಳ ನಾಯಕತ್ವ ವಹಿಸಿದ ಸಿಂಹ 100 ಸಿಂಹಗಳನ್ನು ನಾಯಕತ್ವ ವಹಿಸಿದ ಕತ್ತೆಯ ತಂಡವನ್ನು ಸೋಲಿಸುತ್ತದೆ. ದಯವಿಟ್ಟು ನಾ ಇದನ್ನ ಯಾರ ಮೇಲೆ ಟೀಕೆ ಇಲ್ಲ. ನನಗ ಬಹಳ ಇವತ್ತು ಅತ್ಯಂತ ನೋವಾಗಿ ಹೇಳ್ತಾ ಇದ್ದೀನಿ. ನಮ್ಗೆ ಯಾರಿಗೂ ಕಾಳಜಿ ಇಲ್ಲ. ನನ್ನ ಮಗ ಡಾಕ್ಟರೇಟ್ ಮಾಡ್ತಾ ಇದ್ದಾನೆ ಸರ್, ನನ್ನ ಮಗನ ಮದುವೆ ಆಗಲಿ ಸರ್, ನಾವು ಭಿಕ್ಷೆ ಬಿಡ್ತಾ ಇದೀವಿ, ನಾವು ದಯವಿಟ್ಟು ಬರ್ರಿ, ಕಾರ್ಯಕ್ರಮಕ್ಕೆ ಭಾಗವಹಿಸ್ರಿ, ಇದನ್ನ ವಿಚಾರ ಮಾಡ್ಕೊಡ್ರಿ. ಆದ್ರೆ ಎಷ್ಟು ನೋವು ಅದನ್ನ ಯಾಕೆ ಹೇಳ್ತೇನೆ ಅಂದ್ರೆ, ಕ್ಯಾನ್ ವಿ ನಾಟ್ ಗೋ ಟು ದ ಕೋರ್ಟ್ ಸೇಯಿಂಗ್ ದ ಅದು ಆ ಜಜ್ಮೆಂಟ್ ತಗೊಂಡು ಕ್ಯಾನ್ ಯು ನಾಟ್ ಡೂ ಹಿಂದೂ ಅಗಸರ್ ತೆಗೀರಿ ಸರ್. ಇದು ಮಹಾರಾಷ್ಟ್ರದೊಳಗೆ ಇರ್ತಕ್ಕಂಥ 30 ಆರ್ಟಿಕಲ್ ನಾವು ಮಾಡಿದ್ವಿ 2014 12 ವರ್ಷದ ಕೆಳಗ ಪೃಥ್ವಿರಾಜ್ ಚೌಹಾಣ್ ಇದ್ದಾಗ ನಾವು ಹೋಗಿ ಕೇಳಿದಾಗ ಲಿಂಗಾಯತ್ ವಾಣಿ, ಲಿಂಗಾಯತ್ ತೇಲಿ, ಇಲ್ಲಿ ಎಲ್ಲ ಏನು 13-14 ಉಪಪಂಗಡಗಳನ್ನ ಹಿಂದೂ ಇದು ತೆಗೆದು ನಾವು ಲಿಂಗಾಯತ್ ಮಾಡಿದ್ವಿ. ಇವತ್ತು ಮಹಾರಾಷ್ಟ್ರ ದೇವೇಂದ್ರ ಫಡ್ನವೀಸ್ ಅಮೃತ ಅಂತಕ್ಕಂಥ ಒಂದು ಕಾಲಮ್ದಾಗ ಬಹಳ ಚಂದ ನಮ್ಗೆ ಡಿವೈಡ್ ಮಾಡಿದ್ರು, ಹಿಂದೂ ಲಿಂಗಾಯತ್ ಅವ್ರ ವೀರಶೈವ ಲಿಂಗಾಯತ್. ಓಣಿ ಅಸ್ಲಿತರ ತೆನ್ನ ಅಮೃತ್ ಅಂತ ಒಂದು ಮಾಡ್ಯಾರ, ದೇ ಗೆಟ್ ರಿಸರ್ವೇಶನ್. ನಮ್ ಜನ ಖುಷಿ ಆಗ್ಬಿಟ್ರು, ನಮ್ ರಿಸರ್ವೇಶನ್ ಸಿಕ್ತ. ಬಟ್ ಮ್ಯಾಲ ವಿತ್ ವಾಟ್ ಕ್ಲಾಸ್? ಹಿಂದೂ ಕ್ಲಾಸ್ ಇನ್ನ ತನಕ ನಮ್ಗೆ ಅದನ್ನ ಫೈಟ್ ಮಾಡಕ್ ಆಗ್ತಿಲ್ಲ. ಆ ಕಾರಣದಿಂದ ನಾನು ಇವತ್ತ ಎಲ್ಲರಿಗೂ ಹೇಳ್ತೀನಿ, ಬಹಳ ಜನ ಎಲ್ಲರೂ ಸಾಕಷ್ಟು ನಿಮ್ಮ ತಳ ಸಮುದಾಯದಿಂದ ಬಂದು ಅವ್ರು ಕಷ್ಟಪಟ್ಟವ್ರದ್ರಿ, ಎಲ್ಲರೂ ಇದ್ರ, ನಿಮ್ಮ ಜನ ಮುಗೀತು. ಈಗ ನಿಮ್ದು ಹೋಗೋದು ಫಾರ್ ದ ನೆಕ್ಸ್ಟ್ ಜನರೇಷನ್. ನನಗೇನು ವೈಯಕ್ತಿಕ ನನಗೇನು ತೊಂದರೆ ಇಲ್ಲ. ನಾನು ಊರಾಗ 36 ಎಕರೆ ಹೊಲ ಭೂಮಿ ಐತಿ, ಊರಾಗ ಮನಿ ಅದಾವ, ಪುಣದಾಗ ಮನಿ ಐತಿ, ಬೆಳಗಾವ್ ಮನಿ ಅದಾವ, ನನಗೆ ಖರೇನೆ ತೊಂದರೆ ಇಲ್ಲ. ಸುನೀಲ್ ಸಾನಿಕೊಪ್ಪರಿಗೆ ಹೇಳ್ತೀನಿ, 13 ವರ್ಷ 3 ತಿಂಗಳಾತ್ ನಾನು ಜಾಬ್ ಬಿಟ್ಟು. ಐ ನಾಟ್ ಟೇಕನ್ ಸಿಂಗಲ್ ಪೈ. ನಾನು ಹೆಂಡತಿ ಜಾಬ್ ಬಿಡಿಸಿದ್ವಿ. ವಿ ಆರ್ ವರ್ಕಿಂಗ್ ಆನ್ ಸಮ್ ಬೇಸಿಕ್ ನೀಡ್. ಇದನ್ನ ಎಕ್ಸಾಗ್ರೇಷನ್ ಅಂತಲ್ಲ, ನೋವು ಆಗ್ತಕ್ಕಂಥವ್ರು ಇದ್ದವ್ರು ಬರ್ರಿ, ನೀವು ಮುಂದ್ ಬರ್ರಿ, ಸಂಘಟನೆ ಮಾಡ್ರಿ, ಪರಿಷ್ಕರಣೆ ಮಾಡ್ರಿ, ವಚನ ಪರಿಷ್ಕರಣೆ ಮಾಡ್ರಿ. ಒಂದು ವಚನ ಪರಿಷ್ಕರಣೆ, ನೀಲಮನ ವಚನ ಪರಿಷ್ಕರಣೆ ಮಾಡ್ಬೇಕಾದ್ರೆ ಎಷ್ಟು ನೋವು ಆಯ್ತು ಅಂದ್ರೆ, ಆ ನೀಲಮ್ಮ ಎಷ್ಟು ಚಂದ ವಚನ ಹೇಳ, ಅದನ್ನ ಕಡಿ ಪ್ರಶ್ನಾರ್ಥಕ ತೆಗೆದು ಇಂಟ್ರಾಗೇಟಿವ್ ತೆಗೆದು ಅಸರ್ಟಿವ್ ಮಾಡ್ಯಾರ. ನಾವು ಯಾಕೆ ಸುಮ್ ಕೂತೀವಿ? ವಿ ಆರ್ ನಾಟ್ ಬಾದರ್ಡ್. ಅದಕ್ಕೆ ನಾನು ಸುನೀಲ್ ಸಾನಿಕೊಪ್ಪ ನಾನು ಯಾಕೆ ನಾನು ಅಲ್ಲಿ ಸಾಕಷ್ಟು ದಿಗ್ಗಜರು ವಕೀಲರು ಅದಾರ,
ಇಲ್ಲಂತಲ್ಲ, ಅದನ್ನ ಸುನೀಲ್ ಸಾನಿಕೊಪ್ಪ ಅವರಿಗೆ ಪ್ರಾಮಾಣಿಕ ಕಳಕಳಿ ಇದೆ. ಅವ್ರು ಯಾವಾಗ ಹೇಳಿದ್ರು, ನಾ ಲಿಂಗ ಸಂಘಟನೆ ಹೇಳಿದಾಗ ಅವತ್ತು ಅವ್ರ ಸಲ ನಾನು ಮತ್ತು ಅವರು ಒಂದು 3 ತಾಸು ಕಾದ್ವಿ. ಬಹುಶಃ ಅವ್ರ ಮನ್ಯಾಗ ಕುಂತು ಅವ್ರ ಮನ್ಯಾಗ ಕಾಫಿ ಕೊಡಿದ್ ನಾವು, ಊಟ ಮಾಡಿಲ್ಲ ಅಂದ್ರು ಮಾಡ್ಲಿಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಎಲ್ಲಿಯವರೆಗೆ ಹೂ ಇಸ್ ರೈಟ್ ಅಂದ್ರೆ ಹೂ ಇಸ್ ಮೈಟ್ ಹೀಸ್ ರೈಟ್. ಇವತ್ತು ನಮ್ಮ ರಾಜಕೀಯ ಇಚ್ಛಾಶಕ್ತಿಗಳನ್ನ ನಾವು ಹೇಳಿದ್ರೆ ಎಷ್ಟಾಚಾರ, ನಾನು ಎಷ್ಟೋ ಸಲ ನಾನು ಇದಕ್ಕೆ ಈ ವಿಚಾರಕ್ಕೆ ನಾವು ವಿರುದ್ಧ ಇದ್ದಾವ. ಬೇಡ, ನಮ್ಗೆ ರಾಜಕೀಯ ಬೇಡ, ನಮ್ಗೆ ರಾಜಕೀಯ ಬೇಡ್ರಪ್ಪ. ನಮ್ಮ ಅಸ್ಮಿತೆಯನ್ನ ಕಳ್ಕೊಂಡ್ಬಿಟ್ರಿ. ನಮ್ಮ ಬಸವಣ್ಣನ ಹೋಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾಗ್ನಾ ಕಾರ್ಟಾದವರು ಇಂಗ್ಲೆಂಡ್, ಅಮೆರಿಕ, ಫ್ರಾನ್ಸ್, ಜರ್ಮನ್, ಚೈನಾ ಬಸವಣ್ಣ ಅನ್ನಕತ್ತಾರ. ನಾವೇನ್ ಮಾಡಕತ್ತೀವಿ? ಯಾರು ಬೇಡ. ನಮ್ಮ ಕರ್ನಾಟಕದ ಎಲ್ಲ ವಿರಕ್ತ ಮಠಾಧೀಶರು ಲಿಂಗಾಯತರ ಗಟ್ಟಿಯಾಗಿ ನಿಂತು ಬಸವಣ್ಣಗೆ ನೀವು ಕೊಡಲಿಲ್ಲ ಅಂದ್ರೆ ನೀವು ಸಲ ಕೆಡುತ್ತೀವಿ ಅಂತ ಹೇಳಿ ಕಾಲು ಬಿದ್ದು ಮಾಡ್ತಾರ. ಇವತ್ತ ಕೇಂದ್ರ ಸರ್ಕಾರಕ್ಕಾಗ್ಲಿ ರಾಜ್ಯ ಸರ್ಕಾರಕ್ಕಾಗ್ಲಿ ಇವತ್ತು ನೋವಿನ ಸಂಗತಿ ಅಂದ್ರೆ 2018 ನಾಗಮೋಹನ್ ದಾಸ್ ವರದಿಯ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ವಿಚ್ ಹಸ್ ಬಿನ್ ಗವರ್ಮೆಂಟ್ ಮಾಡಿದ ಫಾರ್ಮುಲೇಟೆಡ್ ಕ್ಯಾಬಿನೆಟ್ ಡಿಸಿಷನ್ ಆಗೈತಿ. ಸುನೀಲ್ ಅವರೇ, GR ಆಯ್ತು, ಕಳಿಸ್ಕೊಟ್ರ. ವಾಟ್ ರೈಟ್ ದೇ ಹ್ಯಾವ್ ಗಾಟ್ ಟು ರಿಜೆಕ್ಟ್ ಇಟ್? ನಿಡುವೆ ಅದನ್ನ ಮೇಲ್ಮನವಿ ಸಲ್ಲಿಸಿದ್ವಿ ನಾವು. 8 ವರ್ಷ ಕಳೆದೋದು, ಕಳಿಸಿದ್ರೇನ್ರಿ ಅದನ್ನ? ಒಂದು ಅರ್ಜಿ ವೈ ಯು ಆರ್ ರಿಜೆಕ್ಟಿಂಗ್ ಇಟ್, ಅದನ್ನ ಚಾಲೆಂಜ್ ಮಾಡಕ್ ಆಗ್ಲಿಲ್ಲ ನಮ್ಗ. ಅಂದ್ರ ನಾ ಯಾಕೆ ಇದು ಮಾತು ಹೇಳ್ತೀನಿ ಅಂದ್ರೆ, 1950 ಲಿಂಗಾಯತ್ ರೆಜಿಮೆಂಟ್ ಅಂತಕ್ಕಂಥದ್ದನ್ನ ಕಿತ್ತೊಗದಾಗ ನಾವು ಸುಮ್ಕೊಂತೀವಿ. ಧಾರ್ಮಿಕ ಹಕ್ಕುಗಳನ್ನ ಕೇಳ್ಬೇಕಾದಾಗ ನಾವು ಹೋಗಿ ಕೇಳಿದ್ವಿ. ನಾವು 1950 ನಮಗ ಲಿಂಗಾಯತ್ ಸ್ವತಂತ್ರ ಧರ್ಮ ಕೊಡ್ರಿ ಅಂತ MS ಬ್ಯಾರಿಸ್ಟರ್ ನಾ ಹೇಳ್ತಾನೆ. ಬ್ಯಾರಿಸ್ಟರ್ ಮತ್ತ MS ಸರ್ದಾರ್ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ. ಆ ಮನುಷ್ಯ ಅವಾಗಿನ ಕಾಲ ಕಮ್ಯುನಿಕೇಶನ್ ಮಾಡಿದ್ರು, ವಿ ವಾಂಟ್ ಎ ಸಪರೇಟ್ ಕೋಡ್ ಅಂತ 1944-45. ವಿ ನಾಟ್ ಡೂಯಿಂಗ್. ಬೆಂಟಿಂಗ್ ಹೇಳ್ತಾರ ಸಾಕಷ್ಟು, ಬ್ರೌನ್ ಹೇಳ್ತಾನ, CP ಬ್ರೌನ್ ಹೇಳ್ತಾರ, ಆರ್ಥರ್ ಮೈಲ್ಸ್. ಬರೀ ನಾವು ಪುಸ್ತಕ ಹೇಳ್ಕೊಂತ ಭ್ರಮೆ. ಶ್ರಾವಣದಾಗ ಭಜನಿ ಮಾಡೋದು, ಸ್ವಾಮಿಗಳು ಬಂದು ಕಾಲ್ ಬೀಳುದು. ಕಾಲ್ ಬಿಡ್ರಿ ನಿಮ್ ಇಚ್ಛೆ. ನಾನೇನು ಅದಕ್ಕೆ ಅವ್ರಿಗೆ ನಾನು ಅದು ಮೊದಲು ಭಾಳ ಬೈತಿದ್ನಿ, ಈಗ ಅವ್ರನ್ನ ಬೈದ್ ಬಿಟ್ಬಿಟ್ಟಿನಿ. ನಾ ಬೈಕೊಳಕತ್ತೀನಿ. ನಾ ಹೇಡಾಗಿನಲ್ಲ, ನಾನು ಅಸಹಾಯಕನಾಗಿನಲ್ಲ. ಒಂದೊಂದು ದಿನ ನಾನು 2 ತಾಸು ಮಲ್ಕೊಳಂಗಿಲ್ಲ. ಆದಾಗ ನಾನು ಹೋಲ್ ನೈಟ್ ಐ ಡಿಡ್ ನಾಟ್ ಸ್ಲೀಪ್. ಐ ಆನ್ಸರ್ಡ್ ಇನ್. ಅವರು ಬರೆದ್ರು, ನಾವು ಬರೆದ್ವಿ. ಒಂದು ಸಣ್ಣ ನಮ್ದು ತಂಡ, ಅನ್ಪೂರ್ಣಕ್ಕ ಅಗಡಿ ಅವರದಾರ, ಇವತ್ತೆಲ್ಲರೂ ಅದಾರ. ಗವರ್ನರ್ ಹ್ಯಾಸ್ ಸೆಂಟ್ 3 letters ಟು ವೈಸ್ ಚಾನ್ಸಲರ್. ಸೋನಿಕಪ್ಪ ಅವ್ರಿಗೆ ಗೊತ್ತಿದ್ದಾವ, ಬೇಸ್ಡ್ ಆನ್ ಅವರ್ ಲೆಟರ್. ನಿಮ್ಮ ಲೆಟರ್ಗಳಿಂದ ಗವರ್ನರ್ ಕಳಿಸಿದ್ರ ಲೆಟರ್. ಯಾಕೆ ಇವ್ರಿಗೆ ಆಗಂಗಿಲ್ಲ? ಆರ್ಟಿಕಲ್ 25 to 30 ನಮ್ಗೆ ಬ್ಯಾಡ ಆಗೈತ್ರಿ. ನಾನು ಒಬ್ಬರ ಅಣತಿ ಅಂತ ದುಡಿಬೇಕಾಗೈತೆ ನನಗೆ. ಅಲ್ಲಿ ರಾಜಕೀಯ ವ್ಯಕ್ತಿಗಳನ್ನ ಹೇಳ್ತಾರೆ, ನೀವು ಹಿಂಗ ಮಾಡು, ಇಲೆಕ್ಷನ್ ಬಂತಂದ್ರ ಮತ್ತ ಸಾಲಕ್ಕಿಯವರ ಬರ್ರಿ ಭಾಷಣ ಮಾಡ್ರಿ, ಅವ್ರು ಇವತ್ತು ಹೆಚ್ಕೊಂಡ್ ಬಂದು ಅವರು ಭಾಷಣ ಮಾಡ್ತಾರ. ನಾ ಯಾಕೆ ಮತ್ತೆ ಅವ್ರ ಮೇಲೆ ಅವ್ರು ನೋವು ಮಾಡ್ಬೇಕಂತ ಹೇಳಕ್ತಿಲ್ಲ. ನಾನು ಹಿಡ್ಕೊಂಡು ಹೇಳ್ತೀನಿ. ನಾನು ನಮ್ಮ ಭ್ರಮೆ ಭ್ರಾಂತಿಯನ್ನು ಹುಟ್ಟಾಕ್ತಾರ, ನಮ್ಮ ಭಾವನೆಗಳನ್ನು ಕೆರಳಿಸ್ತಾರ. ಇತಿಹಾಸದೊಳಗೆ ಲಿಂಗಾಯತರನ್ನ ಹಂತ ಹಂತವಾಗಿ ತಾತ್ವಿಕವಾಗಿ ನಾವು 2002 ನಮ್ಮ ಎಲ್ಲ ರೆಕಾರ್ಡ್ ಒಳಗೆ ಹಿಂದೂ ಲಿಂಗಾಯತ ಅಂತಿತ್ತು. ಅದನ್ನ ವೀರಶೈವ ಲಿಂಗಾಯತ ಯಾರು ಮಾಡಿದ್ರು? ಅವಾಗ ಇದೇ ದೊಡ್ಡ ಆಫೀಸರ್ಸ್ಗಳು IAS ಸೆಕ್ರೆಟರಿಯೇಟ್ ಇದ್ರಲ್ಲ. 2002 24 ವರ್ಷ ಮಲ್ಕೊಂಡಿದ್ರೇನು? ಸುನೀಲ್ ಪ್ಲೀಸ್ ನೀವು ಹೇಳ್ರಿ, ಇಫ್ ಐ ಆಮ್ ರಾಂಗ್ ಪ್ಲೀಸ್ ಟೆಲ್ ಮಿ. ವಿ ಹ್ಯಾವ್ ಲಾಸ್ಟ್ ಅವರ್ ಅಸ್ಮಿತೆ, ವಿ ಹ್ಯಾವ್ ಲಾಸ್ಟ್ ಅವರ್ ಐಡೆಂಟಿಟಿ. ನಮ್ಮ ಮುಖ ಇಲ್ಲ, ಈಗ ಬದುಕಿವಿ. ಅದಕ್ಕೆ ಹೇಳ್ತಾರಲ್ಲ, ಮಣ್ಣಿನೊಳಗೆ ನಾವು ಮುಖ ಬಿಟ್ಟವರು, ಕಣ್ಣಿನೊಳಗೆ ನಾವು ನೋವು ಇಟ್ಟವರು ಅಂತ. ಅಸಹಾಯಕರಾಗಿವಿ. ಬಸವಣ್ಣನ ಭಜನೆ ಮಾಡ್ಕೊಳ್ಳೋದು, ಪೂಜಾ ಮಾಡೋದು, ಅಭಿಷೇಕ ಮಾಡೋದು ಬಿಟ್ಟು ನಮಗೇನು ಗೊತ್ತಿಲ್ಲ. ಎಲ್ಲಿಯವರೆಗೆ ಸಂಘರ್ಷ, ಹೋರಾಟ, ಈ ರಾಜಕೀಯ ಪ್ರಜ್ಞೆ ಬರಲಿ ಅಂತೀನಿ ನಾನು. ರಾಜಕೀಯ ಪ್ರಜ್ಞೆ ಬರಲಿ. ಒಬ್ಬ ಕಕ್ಕನ್ ಅಂತಕ್ಕಂಥ ತಮಿಳುನಾಡಿನೊಳಗೆ 7 ಪೋರ್ಟ್ಫೋಲಿಯೋ ಎಂತ ಮಂತ್ರಿ ಇದ್ದಂದ್ರ, ಕಾಮರಾಜ್ ಅವರು ಮಾಡಿದಂತ ದೊಡ್ಡ ಕೆಲಸ ಅಂದ್ರ. ಕಾಮರಾಜ್ ಮತ್ತು ನಿಜಲಿಂಗಪ್ಪನವ್ರು ನನ್ನ ಮನೆಯೊಳಗ ನಿಜಲಿಂಗಪ್ಪನವ್ರ ಫೋಟೋ ಇಡ್ತೀನಿ ನಾನು. ಭಾಳ ಮಂದಿ ಹೇಳ್ತಾನೆ, ನಿಮ್ಮ ಅದ್ದಾರ ಅನ್ರಿ ಅಂತ. ಹೌದ್ರಿ ಅಂತ ಹೇಳ್ತೇನೆ. ನಿಜಲಿಂಗಪ್ಪ ಲಿಂಗಾಯತ್ರಿ ಮಾಡಿದಂತ ಕೆಲಸ ಯಾರಿಗೂ ಮಾಡಿಲ್ಲ, ಯಾರು ಮಾಡಕ್ಕಾಗಂಗಿಲ್ಲ. JH ಪಟೇಲ್ ಲಿಂಗಾಯತ್ ಮಾಡಿದಷ್ಟು ಯಾರು ಮಾಡಕ್ಕಾಗ್ಲಿಲ್ಲ. ಅದ್ರ ನಾವೇನ್ ಮಾಡಿವಿ? ಅಸಹಾಯಕರಾಗಿವಿ. ಹಿಂದೆ ಗುರುವಿಲ್ಲ, ಮುಂದೆ ಗುರಿ ಇಲ್ಲ. ರಾಜಕೀಯ ಗುರಿ ಇಲ್ಲ, ಹಿಂದೆ ಪ್ರಾಮಾಣಿಕ ನಮ್ಮ ಮಠಾಧೀಶರು ಗುರುಗಳಿಲ್ಲ. ಎಲ್ಲರೂ ತಮ್ಮ ಸ್ವಾರ್ಥ. ನಮ್ಮ ಮಠಕ್ಕೆ ಒಂದು 20 ಎಕರೆ ಕೊಡ್ರಿ, ನಮ್ಮ ಮಠಕ್ಕೆ ಇದನ್ನ ಮಾಡ್ರಿ, ದ್ವಾರ ಬಾಗಲ ಮಾಡಿಕೊಡ್ರಿ, ನಮಗ್ ಪೀಠ ಮಾಡಿಕೊಡ್ರಿ. ಒಬ್ಬೊಬ್ಬ ಮಠಾಧೀಶರ ಅಗದಿ ಬಡವ ಮಠಾಧೀಶ ಅಂದ್ರೆ ಒಂದು 100 ಕೋಟಿ ರೂಪಾಯಿ ಆಸ್ತಿ ಐತಿ. ಬಡವ ನಾ ಹೇಳ್ತಕ್ಕಂಥದ್ದು ಲಕ್ಷಾಂತರ ಕೋಟಿ ಅವ್ರನ್ನ ಹೇಳಕತ್ತಿಲ್ಲ. ಯಾರ ಬಸವನ ಹೆಸರು ಹೇಳಿ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ, ಶರಣ ಸಾಹಿತ್ಯ ಸಮ್ಮೇಳನ ಮಾಡೋದು.
ಅಲ್ಲಿ ಬಸವಣ್ಣ ಕಿಮ್ಮತ್ತಿಲ್ಲ, ತಮ್ಮ ದೊಡ್ಡ 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 ಫ್ಲಾಕ್ಸ್ ಹಾಕೊಳ್ಳೋದು, ಯಾರು ಪ್ರಶ್ನೆ ಮಾಡಂಗಿಲ್ಲ. ಇತ್ತೀಚೆಗೆ ನಾನು ಕೊಡವನೆ ಹೋಗಿದ್ನಿ, ಬಸವಣ್ಣನ ಬಗ್ಗೆ ಯಾರು ಮಾತಾಡ್ಲಿಲ್ಲ. ಇಲ್ಲಿ ಕೂತವ್ರು ಬೇಕಾರೆ ವಿಜಯಲಕ್ಷ್ಮಿ ಅದು ಅದರ ಕೇಳಿರ್ಬೇಕಾರೆ ಅವ್ರು, ಬಸವಣ್ಣ ಅಂದ್ರೆ ಯಾರಿಗೂ ಗೊತ್ತಿಲ್ಲ ರೀ. ಬಸವಣ್ಣ ಅಂದ್ರೆ ನಂದಿ ಪೂಜೆ ಮಾಡ್ತಾರ ಈಗಲೂ. ಅದನ್ನ ಆಳಿದಂತ ರಾಜ ಲಿಂಗಾಯತ. ಹಿಂಗಾಗಿ ರಾಜಕೀಯ ಪ್ರಜ್ಞೆ, ರಾಜಕೀಯ ನೆಲೆಸೆಲೆಗಳ ಬಗ್ಗೆ ನಮ್ಮ ದೃಷ್ಟಾಂತಗಳನ್ನ ನಾವು ನೋಡ್ತಾ ಇದ್ವಿ. ಇವತ್ತು ನಾವು ಕೊಟ್ಟದ್ದು ನಿನ್ನೆ ಸಿಂಡಿಕೇಟ್ ಮೀಟಿಂಗ್ ಆಯ್ತು ಹಂಪಿಯೊಳಗ, ಅದನ್ನು ಕೂಡ ಅಪ್ಡೇಟ್ ಮಾಡಿ ನಿಮ್ಗೆ. ಅವನ ಮೇಲೆ ಆಕ್ಷನ್ ತಗೊಳ್ರಿ, ಅವನ ಮೇಲೆ ಎನ್ಕ್ವೈರಿ ಮಾಡ್ರಿ. ಟ್ರೂತ್ ಫೈಂಡಿಂಗ್ ಅಂದ್ರೆ ನಾ ಯಾಕೆ ಇವತ್ತು ಸುನಿಲ್ ಸಾನಿಕೊಪ್ಪರು ಒಂದು ನೆಪ. ಇವತ್ತು ನಾನು ಯಾರಿಗಾದ್ರೂ ವ್ಯಕ್ತಿಗತ ನೋವು ಮಾಡ್ಬೇಕಂತಾಗ್ಲಿ ಅಥವಾ ನನ್ನ ಪ್ರದರ್ಶನ ಮಾಡ್ಬೇಕಂತಕ್ಕಂಥದ್ದಾಗ್ಲಿ ಅಲ್ಲ. ನಮ್ಮೊಳಗ ಒಕ್ಕಟ್ಟಿಲ್ಲ, ಒಳಪಂಗಡಗಳು ಹೆಚ್ಚಾಗ್ಯಾವು. ವೀರಶೈವ ಮಹಾಸಭೆ ಯಾವ ಇತ್ತು ಅದೇ ಉದ್ದೇಶಕ್ಕಾಗಿ ಜಾಗತಿಕ ಲಿಂಗಾಯತ ಮಹಾಸಭೆ ಒಂದು ರಾಜಕೀಯ ಆಶ್ರಯಗಳನ್ನ ಕ್ಯಾಬಿನೆಟ್ಗಳನ್ನ ಪಡ್ಕೊಳ್ಳಿಕ್ಕೆ ಇವೆಲ್ಲೂ ಬೇಕು. ಇವೆರಡೂ ತಮ್ಮ ಹೈಕಮಾಂಡ್ ಇದ್ದಂಗ ಆಯಾ ಪಕ್ಷಗಳಿಗೆ ನಿಷ್ಠರಾಗಿರ್ತಾರೆ. ಮತ್ತು ಲಿಂಗಾಯತ ಇವ್ರಿಗೆ ಬಿಜೆಪಿಗೆ ಬೇಕಾಗಿಲ್ಲ, ಇವ್ರಿಗೂ ಗೊತ್ತಿಲ್ಲ, ನಮಗೇನು ಏನೂ ಗೊತ್ತಿಲ್ಲ. ಒಟ್ಟಾರೆ ರಾಜಕೀಯ ಚಳುವಳಿಗಳು ಅಂತಕ್ಕಂಥದ್ದು, ಈ ರಾಜಕೀಯ ಪ್ರಜ್ಞೆ ಅಂತಕ್ಕಂಥದ್ದು ಶ್ರೀಮಂತರಿಗೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಹುಟ್ಟಾಕಿದಂತ ಲಿಂಗಾಯತರು ಯಾರು ಹಾಕಿದ್ರು? ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಬೋರ್ಡ್. ಅಲ್ಲಿ ಬಡ ಮಕ್ಕಳಿಗೆ ಕಲೀಲಿ, ಮೆಡಿಕಲ್ ಡಾಕ್ಟರ್. ನಮ್ಮ ಲಿಂಗಾಯತ ಮಂದಿ ಎಷ್ಟು ಡಾಕ್ಟರ್ ಆಗ್ಯಾರ ಸುನಿಲ್ ಸಾನಿಕೊಪ್ಪರು ನಾವು ಲಿಸ್ಟ್ ಕೊಡ್ತೀವಿ. 5% ಆಗಂಗಿಲ್ಲ, ಹೌದಲ್ಲ? ಅಡ್ಮಿಷನ್ ಲಿಂಗಾಯತ ಅಂದ್ರೆ BLD ಹೋಗ್ರಿ, HK ಹೋಗ್ರಿ. ನೀವು ಬ್ಯಾಡ್ರಪ್ಪ, ನಮ್ 10% ನಮ್ ಲಿಂಗಾಯತ ಕೊಟ್ಟು ಲಿಂಗಾಯತರ ಹತ್ರ ಹಾಕಿದ್ರಲ್ಲ. ಇದು ಮಠಮಾನ್ಯಗಳು ಹಚ್ಕೊಳಂಗಿಲ್ಲ, ಶ್ರೀಮಂತರ ಮಂದಿ ಮ್ಯಾಲ್ ಕರ್ಸ್ಕೊಂತಾರ. ಬಡವ್ರಿಗೆ ಅಲ್ಲೇ ಕಲ್ಸಕ್ರೆ ಕೊಟ್ಟು ಹೊರಗಿಂದ ಅವ್ರು ನೋಡಂಗಿಲ್ಲ, ನಮಸ್ಕಾರ ಮಾಡಿದ್ರು. ಇವತ್ತು ಭಾಳ ಕೆಟ್ಟ, ನಾನು ನೋವಿಂದ ಹೇಳ್ತೀನಿ. ಅದಕ್ಕೆ ನಮ್ಮ ಚಾನೇಳಿ ಸ್ವಾಮಿ ಹೇಳಿದ್ರಿ, ನೀವ್ ಯಾಕ್ರಿ ಮುಸಲ್ಮಾನರ ಧರ್ಮ ತಂದು ನಮ್ಮ ಲಿಂಗಾಯತ ಕಟ್ತೀರಿ? ನಾನು ಮೊನ್ನೆ ಅವ್ರಿಗೆ ಹೇಳಿದ್ನಿ, ನೀವು ಇಷ್ಟೆಲ್ಲ ದೊಡ್ಡವ್ರು ಹೇಳಿದ್ರು, ಯಾಕ್ರಿ ನೀವು ಮುಸಲ್ಮಾನ ಶ್ರೇಷ್ಠ ಧರ್ಮ ಅಂತೇಳಿ ನಮ್ಮ ನಿಜಗುಣ ಸ್ವಾಮಿಗಳು ಹೇಳ್ತೀನಿ. ಅವ್ರು ಹೇಳ್ಕೊಳ್ರಿ, ನಾವ್ ಯಾಕೆ ಹೇಳ್ತಾನೆ ಹೇಳ್ಬೇಕು? ಇನ್ನೊಬ್ರು ಯಾರೋ ಗಣಪತಿಯನ್ನು ಬೈಯೋದು, ಟೀಕೆ ಮಾಡೋದು, ಅವ್ರ ಧಾರ್ಮಿಕ ನಂಬಿಕೆ, ಇಟ್ ಇಸ್ ದ ಫೇತ್, ವಿ ಕ್ಯಾನಾಟ್ ಕ್ವೆಶ್ಚನ್ ದೆಮ್. ಅವ್ರು ನಾಗರ ಪೂಜೆ ಮಾಡ್ತಾರ, ಬಸವಣ್ಣ ಕಾಲಕ್ಕೆ ನಾಗ ಪೂಜೆ ಮಾಡ್ಬೇಡ, ಏಕತ್ರಿತವಾಗಿತ್ತು, ರಾಜ್ಯ ಧರ್ಮವಾಗಿತ್ತು, ಅಂತೀವಿ. ಈಗಿಲ್ಲ, ನಮ್ಗೆ ಹಕ್ಕಿಲ್ಲ. ಆಗ ಈ ನನ್ನ ಮೊನ್ನೆ ನಾಡ ದೊಂಬರಾಟ ಅಂತಕ್ಕಂಥ ತುಮಕೂರಿಂದ ನಂಗೆ ಲೆಟರ್ ಕಳಿಸಿದ, ಸರ್ ಇದನ್ನ ಮುಂದೆ ಬಳಸಬೇಡ ನೀವು, ಯಾಕಂದ್ರೆ ನಮ್ಮ ಡೊಂಬರಿಗೆ ನಮ್ಗೆ ಅಸಹ್ಯ ಆಗತ್ತೆ ಅಂತ. ನಾವು ಅಂದಾಗ ಅವರ ಕಳಕಳಿ ಕಾಳಜಿ ನಾವೆಲ್ಲರೂ ಕೂಡ ಇನ್ನೊಮ್ಮೆ ನನಗೆ ಆಫ್ಲೈನ್ ಒಮ್ಮೆ ಭೇಟಿ ಆಗೋಣ. 100 ಜನ ಅಕ್ಕಾರ ಒಂದು ನಾವೇನು MLA ಆಗ್ಬೇಕು ಯಾರೂ ಕನಸಿಲ್ಲ. ಇವತ್ತು ದೀಪ್ಕೆ ಅಂತಕ್ಕಂಥ ಇಲ್ಲಿ ಔರಂಗಾಬಾದ್ ದಲಿತ ವರ್ಗ SC ಅವ, ಮತ್ತು ಇಡೀ ಒಂದು ಸರ್ಕಾರದ ಮಂತ್ರಿಗಳು ತೆಗೆದು ಹಾಕಿದವ. ಮಂತ್ರಿನ ಅಳಿಗಾಡಿಸಿದ್ರು. ಇವಾಗೂ ಕೂಡ ನಿನ್ನ ರಾಹುಲ್ ಗಾಂಧಿ ಇಲ್ಲಿ ಪುಣಾಗ್ ಬಂದ್ರ, ಇವತ್ತು ರಾಹುಲ್ ಗಾಂಧಿ ಅಂತ ನಾನು ರಾಜಕೀಯ ವ್ಯಕ್ತಿಗಳು ಅಂತಿಲ್ಲ, ಜನರ ಬದಲಾವಣೆಗಳು ಬಾಸ್ತಾರ. ಎಲ್ಲ ರಾಜಕೀಯ ಪಕ್ಷಗಳ ಮೇಲೆ ನಮ್ಮ ಶ್ರದ್ಧೆ, ವಿಶೇಷವಾಗಿ ಲಿಂಗಾಯತ ಧರ್ಮ ಮಾನ್ಯತೆ ಮತ್ತು ಅಲ್ಪಸಂಖ್ಯಾತ ಸ್ಥಾನಮಾನಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ತಮ್ಮ ಅಜೆಂಡಾದಾಗ ಹಾಕ್ಲಿ ಸಾಕು. ನಮ್ಮ ಮ್ಯಾನಿಫೆಸ್ಟೋದಾಗ, ನಮ್ಮ ಪ್ರಣಾಳಿಕೆವಾಗ ನಾನು ಇದ್ರ ಬಗ್ಗೆ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಹಾಕ್ಲಿ, ನಾವು ಹೇಳ್ತೀವಿ. ನಾನೊಮ್ಮೆ 10 ವರ್ಷದಿಂದ ವಿಚಾರ ಮಾಡಿದ್ನಿ, 8-10 ವರ್ಷ ಹೊತ್ತು 2-3 ಎಲೆಕ್ಷನ್ ಅದು. ನಾನು ಅನಿಸ್ತು ಯಾವಾಗ ನೋಟಾ ಬಂತಲ್ಲ, ನಾವು ಸುಮ್ಮನೆ ಲಿಂಗಾಯತರು ನೋಟಾ ಹಾಕುವಂತ ಯಾಕೆ ಅನ್ಬಾರ್ದು ಅಂತಕ್ಕಂಥದ್ದು ನನ್ ತಲೆಗೆ ಬಂದಿತ್ತು. ನೋಟಾಕ್ ಸುಮ್ಮನೆ ಹೇಳ್ಬಿಡ್ಬೇಕು ಲಿಂಗಾಯತರಿಗೆ. ಬಟ್ ಈಗ ಬಂದಾಗ ಅವ್ರು ಹೇಳೋದು ಬಹಳ ಚಂದ ಐತಿ. ನಮ್ಮ ಲಿಂಗಾಯತಿಕ ಧಾರ್ಮಿಕ ಪಕ್ಷವನ್ನು ಕೊಡಿದ್ರ ಇಟ್ ಸೆಲ್ಫ್ ವಿ ಕ್ಯಾನ್ ಪ್ರೂವ್ ದಟ್ ಇಟ್ ಇಸ್ ರಿಲಿಜನ್. ಲಿಂಗಾಯತ ಧರ್ಮದ ಅಡಿಯೊಳಗೆ ಕೊಡಕ್ ಬರಂಗಿಲ್ಲಪ್ಪ ಅಂತಂದಾಗ ನಮ್ಗೆ ಕೊಡಕ್, ನಮ್ಮಲ್ಲಿ ಸುಮಾರು ಲಕ್ಷಾಂತರ ಗೆಜೆಟ್ಸ್ಗಳದಾವು, ರೆಕಾರ್ಡ್ಸ್ ಅದಾವು, ವಿ ಹ್ಯಾವ್ ಎವ್ರಿಥಿಂಗ್. ವಾಟ್ ವಿ ಡೋಂಟ್ ಹ್ಯಾವ್ ಈಸ್ ಯುನಿಟಿ, ಪ್ರತಿಷ್ಠೆ. ನಾನು ಹೋಗಿ ಮುಂದೆ ಕಟ್ಟಬೇಕು, ನಾ ದೊಡ್ಡವ ಆಗ್ಬೇಕು, ಸ್ವಾಮಿಗಳು ಹೇಳ್ದಂಗೆ ಕೇಳ್ಬೇಕು, ಮಂತ್ರಿಗಳು ಹೇಳ್ದಂಗೆ ಕೇಳ್ಬೇಕು. ಲಿಂಗಾಯತ ಇವತ್ತು ಬಸವಣ್ಣ ಬಂದ್ರು ಕೂಡ ಕಟಕಟಿಯೊಳಗೆ ನಿಂತು ಮಾತನಾಡ್ತಕ್ಕಂಥ ಕಾರ್ಯವನ್ನು ಇವತ್ತು ನಮ್ಮ ರಾಜಕಾರಣಿಗಳು ಮಾಡಾಕ್ತಾರ, ಸ್ವಾಮಿಗಳು ಮಾಡಾಕ್ತಾರೆ. ಸ್ವಾಮಿಗಳು ಇವತ್ತು ಒಬ್ಬ ವೃಷಭಲಿಂಗೇಶ್ವರ, ನೀವು ಬಿಜಾಪುರದ ವಂತನಾಥ ಸ್ವಾಮಿಗಳು ಮಾಡಿ 100 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ರೆ ಯಾರು ಅವ್ನು ಕೇಳಿಲ್ಲ, ತಮ್ಮ ಸಂಬಂಧಕ್ಕೆ ಹಂಚ್ಕೊಂಡ್ಬಿಟ್ರು. ಆ ಕಾರಣದಿಂದ ಸ್ವಲ್ಪ ಹೆಚ್ಚು ಮಾತಾಡಿದ್ರೆ ಕ್ಷಮೆ ಇರಲಿ, ಯಾಕಂದ್ರೆ ಪಾಪ ಈಸ್ ಎ ವೆರಿ ಲೀಡಿಂಗ್ ಪ್ರಾಕ್ಟೀಷನರ್ ಅಂಡ್ ಗುಡ್ ಫ್ರೆಂಡ್ ಆಫ್ ಮೈನ್. ಐ ಅಪಲೈಸ್. ಒಂದೇ ಒಂದು ತಮ್ಮೊಳಗೆ ಎಲ್ಲರಿಗೂ ಕಳ್ಕೊಂಡ್ರೆ, ಗೆದ್ದು ಕಲ್ಯಾಣವ ತಂದು ಉದ್ದ ಬೀಳುವೆ ಬಸವ. ನನ್ನ ಕವನದಾಗ ಹೇಳಿದ್ವಿ, ಗೆದ್ದು ಕಲ್ಯಾಣವ ತಂದು ಉದ್ದ ಬೀಳುವೆ ಬಸವ, ಕದ್ದ ಮಾತಲ್ಲ ಇರೋದಕ್ಕೆ ಬಿದ್ದು ಹೋಗುವೆ ನಾಡಾಗ. ನಾವು ಸತ್ರು ಚಿಂತಲ್ಲ. ನನಗೆ ಎಷ್ಟೋ ಮಂದಿ ಅಂದ್ರು ನಿಮಗೆ ಥ್ರೆಟ್ ಬರ್ತಾವು, ಕಲಬುರಗಿ ಸಹ ಜುಡಿ ಇದ್ರಿ ಅಂತ. ಕಲಬುರಗಿ ಅವ್ರು ಕೊಂದ್ರು, ಗೌರಿ ಲಂಕೇಶ್ ನಮ್ಮ ಅಕ್ಕ ನಿರ್ದೊಳಗಿದ್ದಕ್ಕೆ ಆ ಹೆಣ್ಮಗಳು ಪಾಪ, ಅಕ್ಕಿನ ಕೊಂದ್ರು, ಪನ್ಸಾರಿನ ಕೊಂದ್ರು, ದಾಬೋಲ್ಕರ್ನ ಕೊಂದ್ರು. ಇವತ್ತು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನ್ಯಾಯಾಂಗ ದಿಲ್ಲಿ ಹೈಕೋರ್ಟ್ ಮನಿಯೊಳಗೆ, ಅವನ ಮನಿಯೊಳಗೆ 50 ಕೋಟಿ ರೂಪಾಯಿ ಕ್ಯಾಶ್ ಸಿಕ್ತು. ನ್ಯಾಯಾಂಗ ವ್ಯವಸ್ಥೆ ಬಗ್ಗೆನೂ ಹೋಗಿತ್ತು ಇವತ್ತು. ಆ ಕಾರಣದಿಂದ ರಾಜಕೀಯ ಪ್ರಜ್ಞೆ, ಇಂಥ ಒಂದು ಚಿಂತನೆ ಬಹುಶಃ ಸುನಿಲ್ ಸಾನಿಕೊಪ್ಪರು ಇನ್ನೂ ಸ್ವಲ್ಪ
ಹೆಚ್ಚಿನ ಇವತ್ತು ಬಹಳ ಡಿಟೇಲ್ ಆಗಿ ಕೊಟ್ರು ಹೌ ಟು ಫಾರ್ಮ್ ಎಲ್ಲ ತನಕ. ಇನ್ನೂ ಸ್ವಲ್ಪ ಹೆಚ್ಚಿನ ವಿಷಯಗಳನ್ನ ಸಂಗ್ರಹಿಸಿ ನಾವೆಲ್ಲರೂ ಕೂಡ ಮಾತಾಡಿದ್ವಿ. ಇವತ್ತು ದಯವಿಟ್ಟು ನಾವು ವಿಷಯಾಂತರ ಆಗಿನಿ ಅಂತ ತಿಳ್ಕೊಬೇಡಿ. ನನಗೆ ಇವತ್ತು ನಿಜವಾಗ್ಲೂ ಕಲ್ಪನೆ ಇಲ್ಲ ಇವ್ರು ಮಾತಾಡ್ತಾರೆ, ಏನು ಮಾತಾಡ್ತಾರೆ ಅಷ್ಟು ಸ್ವೀಕಾರ ಮಾಡ್ಬೇಕಂತಿತ್ತು. ಆದ್ರೆ ನನ್ನ 14-15 ವರ್ಷಗಳ ನೋವನ್ನ ಇವತ್ತು ಹೊರಗೆ ಹಾಕೀನಿ. ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಮಾಡ್ರಿ. ನಾವೆಲ್ಲರೂ ಕೂಡ ಹೋರಾಟ ಮಾಡ್ಬೇಕು ಅಂತಕ್ಕಂಥ ಇವತ್ತು ಪ್ರತಿಜ್ಞೆ ಮಾಡ್ರಿ. ಅಂಡ್ ಇಟ್ಸ್ ಪಾಸಿಬಲ್. ಥ್ಯಾಂಕ್ ಯು ಅಂಡ್ ವಿ ನೀಡ್ ಗೈಡೆನ್ಸ್ ಫ್ರಮ್ ನಿಮ್. ಸಾನಿಕಪ್ ಸರ್, ನೀವು ಮುಂದೆ ಬರ್ಬೇಕು. ಅವಶ್ಯ ಸರ್, ಅವಶ್ಯ ಮಾಡೋದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಸರ್. ನಿಜಕ್ಕೂ ನಾವು ಒಂಥರ ಮೂಕ ವಿಸ್ಮಿತರಾಗ್ಬಿಟ್ಟಿವಿ ಸರ್. ನಿಮ್ಮ ನಾಲೆಜ್ ಮತ್ತು ನಿಮ್ಮ ಮಾತುಗಳಲ್ಲಿ ಒಂದು ನೋವಿತ್ತು ಸರ್, ಬಟ್ ಅದ್ರ ಜೊತೆಗೆ ಒಂದು ಛಲನೂ ಇತ್ತು. ಸೊ ಈ ಬಸವ ತತ್ವಕ್ಕೆ ಜಯ ಆಗೇ ಆಗ್ತದೆ ಸರ್. ಈ ನಿಟ್ಟಿನೊಳಗೆ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇತಿಹಾಸದುದ್ದಕ್ಕೂ ನಾವು ನೋಡ್ಕೊತ ಬಂದಾಗ ಬಸವ ತತ್ವ ಅಥವಾ ಏನು ಒಂದು ಶರಣ ತತ್ವ ಅಥವಾ ಸಾಹಿತ್ಯ ಏನದಲ್ಲ, ಇದನ್ನ ಯಾವಾಗಲೂ ಕೂಡ ಒಂದು ಇದನ್ನ ಹಾಳು ಮಾಡುವಂಥ ಪ್ರಯತ್ನಗಳೇ ಜಾಸ್ತಿ ಆಗಿ ಹೋಗಿಬಿಟ್ಟಿದಾವೆ ಸರ್. ಮತ್ತು ರಾಜಕೀಯವಾಗಿ ನಾನು ಆರಿಸಿ ಬರ್ಬೇಕು ಅನ್ನುವಂಥ ಉದ್ದೇಶವನ್ನು ಅಟ್ಟೇ ಇಟ್ಕೊಳ್ತಾರೆ ವಿನಃ ನಾನು ಸೋತ್ರ ಪರವಾಗಿಲ್ಲ, ನಾನು ಶರಣ ತತ್ವಗಳಿಗೆ ಬದ್ಧನಾಗ್ತೀನಿ ಅನ್ನುವಂಥ ರಾಜಕೀಯ ವ್ಯಕ್ತಿಗಳ ಕೊರತೆ ಭಾಳ ಐತೆ ಸರ್ ನಮ್ಮಲ್ಲೇ. ಸೊ ಈ ನಿಟ್ಟಿನೊಳಗೆ ಏನೆಲ್ಲ ಅವಮಾನಗಳಾದರೂ ಕೂಡ ಅದನ್ನು ಸಹಿಸಿಕೊಂಡಿರುವಂಥ ನಿಜಲಿಂಗಪ್ಪರವ್ರನ್ನ ಈ ಸಂದರ್ಭದೊಳಗೆ ನೀವು ಸ್ಮರಿಸಿದ್ದಾಗಲಿ, ಅಥವಾ ನಾವು ಮಿಲ್ಟ್ರಿಗೆ ಎಷ್ಟೋ ಒಂದು 4-5 ಬಾರಿಗೆ ನಮ್ಮ ಮರಾಠ ಎಲ್ಪೆಂಟ್ರಿಗೆ ಹೋಗಿ ನಾನು ಬರ್ತಿಗೆ ನಿಂತ್ಕೊಂಡು ಬಂದಿದ್ದೆ ಸರ್. ಬಟ್ ಈ ಮರಾಠ ಎಲ್ಪೆಂಟ್ರಿಗೂ ಮತ್ತು ನಮ್ಮ ಲಿಂಗಾಯತ ಇದಕ್ಕೂ ಸಂಬಂಧ ಐತೆ ಅನ್ನುವಂಥದ್ದು ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಈ ನಿಟ್ಟಿನೊಳಗೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಅವ್ರ ಪ್ರಯತ್ನ ಆಗಿರ್ಬೋದು ಅಥವಾ ಇಲ್ರಿ, ನಮ್ಮ ಹೈಜಾಕ್ ಮಾಡಿ ಅವ್ರು ಕೊಟ್ಟಿದ್ರು. ಬೆಳಗಾವದೊಳಗೆ ಮರಾಠ ರೆಜಿಮೆಂಟ್ ಇರ್ಲಿಲ್ಲ. ಲಿಂಗಾಯತ ರೆಜಿಮೆಂಟ್ ಮರಾಠ ಮಾಡಿ ಕೊಲ್ಲಾಪುರದ ಆಫೀಸ್ ಬೆಳಗಾವ್ ಮಾಡಿ ನಮ್ದು ಅದು ನಿಮ್ದು. ಅದೇ ಸರ್, ನಾಗರಾಜ್ ಕೊಟ್ಟಿದಾರ ಅವ್ರು ಬೈಲಂಗಲ್ ಅವರು. ಹಾಂ ಸರ್. ಅದೇ ಸರ್, ಭಾಳ ಒಂದು ನಿಮಗೆ ಈ ಶರಣ ತತ್ವದ ಬಗ್ಗೆ ಅಂತೂ ನಾವು ಹೇಳುವಂಥ ಅವಶ್ಯಕತೆ ಇಲ್ಲ. ಭಾಳ ಅತೀವ ಕಾಳಜಿ ಇರುವಂತಹ ಮತ್ತು ಅದಕ್ಕೆ ಭಾಳ ಭದ್ರಾಗಿರುವಂಥವ್ರು, ನಿಷ್ಠರಾಗಿರುವಂಥ ವ್ಯಕ್ತಿಗಳು ಸರ್ ನೀವು. ಸೊ ನಿಮ್ಮ ಜೊತೆಗೆ ನಾವು ನಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಮ್ಮ ಕೈ ಮೀರಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸುನೀಲ್ ಸರ್ ಅವರ ವಿಚಾರಧಾರೆಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ತಮ್ಮ ವಿಚಾರಧಾರೆಗಳನ್ನು ಸೇರಿಸಿ ಇಂದಿನ ಈ ವಿಶೇಷ ಉಪನ್ಯಾಸವನ್ನು ಭಾಳ ಯಶಸ್ವಿಗೊಳಿಸಿದ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಸೊ ಯಾರಾದರೂ ತಮ್ಮ ಅಭಿಪ್ರಾಯಗಳನ್ನು ಅಥವಾ ವಿಚಾರಗಳನ್ನು ಹಂಚಿಕೊಳ್ಳೋರಾಗಿದ್ದರೆ ಅಥವಾ ಸುನೀಲ್ ಸರ್ಗೆ ಆಗಲಿ ಅಥವಾ ಪಟನ್ ಸರ್ಗೆ ಆಗಲಿ ಏನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ರೆ ಮುಕ್ತವಾಗಿ ಕೇಳಬೇಕಂತ ನಾನು ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸಾಲಕ್ಕೆ ಏನಾದ್ರು ಮಾತಾಡ್ರಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಇದು ಬಹುಶಃ ಒಂದು ಉಪನ್ಯಾಸ ಅನ್ನೋಕೆ ನಾನು ಶಶಿಕಾಂತ್ ಪಟ್ಟಣ ಅವರ ಕ್ಲಾಸ್ ಆಯ್ತು, ಪೇಟ್ರಿಯಾಟಿಕ್ ಕ್ಲಾಸ್ ಅಂತೀವಲ್ಲ, ಬಹಳ ನಮ್ಮ ಕಡೆಯಿಂದ ಹಾನಿ ಮಾಡಿಸ್ಕೊಂಡಾರ ಅವ್ರು. ಅದಕ್ಕೆ ನಾವು ಬದ್ಧತೆಯಾಗಿರ್ಬೇಕಾಗಿತ್ತು. ಏನೋ ಈ ಸಲದ ಶರಣ ಮಾಸದ ವಿಷಯಗಳು ನಿನ್ನೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಹೊಂಟಿದೆ. ನಮ್ಮ ಮೊನ್ನೆ BR ಪೊಲೀಸ್ ಪಾಲ್ಟ್ ಹೇಳ್ದಂಗೆ ಜ್ಞಾನ ನಮ್ಮ ತಲೆ ತುಂಬ್ತಿತ್ತು, ಹೊಟ್ಟೆ ತುಂಬುವುದು ಇವೆಲ್ಲ ಅನ್ನೋದು. ನಿನ್ನಿದು ಇವತ್ತಿಂದು. ನಿನ್ನೇನು ನಾಗೇಗೌಡರು, ಅದಕ್ಕಿಂತ ಮೊದಲು ಮಾತಾಡಿದವರು, ಇವತ್ತನೇ ಸುನಿಲ್ ಸಾಣಿಕೊಪ್ಪ ನಮ್ಮ ವಕೀಲರು ಬಹಳ ಅದ್ಭುತವಾಗಿ ವಿಷಯ ಹೇಳಿದ್ರು. ಬಹುಶಃ ಅದಕ್ಕೆ ತೂಕ ಬರುವುದಕ್ಕಿಂತ ಹೆಚ್ಚಿಗೆನೆ ಒಂದು ಶಶಿಕಾಂತ್ ಪಟ್ಟಣ ಬಹಳ ಭಾವೋದ್ವೇಗ ಆದ್ರು. ನಿಜಲಿಂಗಪ್ಪನವ್ರ ಬಗ್ಗೆ ನಮ್ಮ ಎಲ್ಲ ರತ್ನಪ್ಪ ಕುಂಬಾರ್, ಯಾರಿಗೂ ಕರ್ನಾಟಕ, ಅವ್ರು ಮಹಾರಾಷ್ಟ್ರದ ಮಂತ್ರಿಗಳು, ಕರ್ನಾಟಕದ ಯಾರಿಗೂ ಗೊತ್ತಿಲ್ಲ. ಆ ಒಂದು ವಿಚಾರಗಳು ನಮ್ಮ 7-8 ಜನ ಲಿಂಗಾಯತ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿಗಳ ವಿಷಯ ತಗೊಂಡ್ರು. ಈ ನೆಲೆಯಲ್ಲಿ ಬಹಳ ಅವರು ಹಾರ್ಟ್ ಟಚ್, ಹೃದಯ ವಿದ್ರಾವಕವಂತ ಮಾತುಗಳು ಬಹಳ ಅದ್ಭುತವಾಗಿದ್ದವು. ಈ ಒಂದು ಅವರ ಎಮೋಷನ್, ಭಾವೋದ್ವೇಗಕ್ಕೆ ನನ್ನ ಶರಣು. ಇಂತಹ ವಿಷಯಗಳು ಬರ್ಲಿ, ಬರೇ ನಾವು ಶರಣರು ಅಥವಾ ಅಫ್ಕೋರ್ಸ್ ಇರ್ಬೇಕು, ಅದರೊಟ್ಟಿಗೆ ಇದನ್ನೂ ಇರ್ಲಿ ಅನ್ನುವಂತ ನನ್ನ ಅಭಿಪ್ರಾಯ. ಬಹಳ 2-3 ವಿಷಯಗಳು ಬಹಳ ಚಂದ ಬಂದು. ಮೊನ್ನೆ ಅವರು ಉದ್ಯೋಗದ ಬಗ್ಗೆ ಒಬ್ರು ಹೇಳಿದ್ರು, ಪ್ರೆಸೆಂಟೇಶನ್ ಕೊಟ್ರು, ಅದು ಆಯ್ತು. ನಿನ್ನೆ ಕಾಳೇಗೌಡರು, ಇವತ್ತಿಂದು ಸುನೀಲ್ ಅವ್ರದ್ದು, ಅದು ನಮ್ಮ ಹೊಟ್ಟೆ ತುಂಬುವಂತ ವಿಷಯಗಳು ಇವು ನಮ್ಮ ಉಪನ್ಯಾಸದಲ್ಲಿ ಬಂದು. ಮತ್ತೊಮ್ಮೆ ಈ ಒಂದು ಅದ್ಭುತವಾದಂತ ಸುನೀಲ್ ಮತ್ತು ಅದಕ್ಕಿಂತ ಇನ್ನೂ ಹೆಚ್ಚಿನ ಒಂದು ಪಾಲಂತ ಶಶಿಕಾಂತ್ ಅವರ ಭಾವೋದ್ವೇಗದ ಮಾತುಗಳಿಗೆ ನನ್ನ ಶರಣ. ಸರ್ ವಿನಯ್ ಶೆಟ್ಟಿ ಮಠ್ ಸರ್ ಮಾತಾಡ್ತಾರೆ. ಶರಣಾರ್ಥಿ ರೀ. ಎಲ್ಲದಕ್ಕಿಂತ ಮೊದ್ಲ ಸುನಿಲ್ ಸಾನಿಕಪ್ಪ ಅವರಿಗೆ ನನ್ನ ಶರಣಾರ್ಥಿ. ನೀವು ರಾಜಕೀಯ ಪ್ರಜ್ಞೆಯನ್ನ ನಮ್ಮ ಎದುರುಗಡೆ ತಂದಿಟ್ರಿ. ನಾವ್ ಇಷ್ಟ ದಿನ ಬರೇ ವಚನಗಳಂದ್ರೇನು, ಶರಣರ ಅಂದ್ರೆ ಯಾರು, ಬರೇ ಇಂಥವ ಮಾಡ್ಕೊಂತ ಹೊಂಟಿದ್ವಿ. ಬಟ್ ಇವತ್ ನೀವು ಬಡದ್ ಎಬ್ಸಿದ್ರಿ. ಲಿಂಗಾಯತ್ ಜನತಾ ಪಾರ್ಟಿ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋ ಒಂದು ರಾಜಕೀಯ ಪ್ರಜ್ಞೆ ನಮ್ಮಲ್ಲಿ ಹುಚ್ಚೆಬ್ಸಿಬಿಟ್ರಿ ಇವತ್ತು. ಎರಡನೇದಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು, ಈ ನಮ್ಮ ಕಾರ್ಪೊರೇಟ್ ವರ್ಲ್ಡ್ ಒಳಗೆ ನಾವ್ ಹೇಳ್ತಿರ್ತೀವಲ್ಲ,
passionately, making presentation and, making sure that everybody stands up and, commits themselves. ಸೊ ಆ ರೀತಿ ಅವರು ಮೌನವಾಗಿ ನಾವೆಲ್ಲ ಕುಂತಿದ್ರು ನಾವು ನಮ್ಮ ಮನಸ್ಸಿಗೆ ಕಮಿಟ್ಮೆಂಟ್ ಕೊಟ್ಬಿಟ್ವಿ, ಮಾಡ್ಬೇಕಪ್ಪ ಅಂತ ಹೇಳಿ. ಯಾಕಂದ್ರೆ ನಮಗೆ ಹಿಸ್ಟ್ರಿನೇ ಗೊತ್ತಿಲ್ಲ, ಯಾರ್ ನಿಜಲಿಂಗಪ್ಪ, ಏನ್ ಮಾಡಿದ್ರು, ಲಿಂಗಾಯತ್ ರೆಜಿಮೆಂಟ್ ಅಂದ್ರೆ ಏನಿತ್ತು, ಯಾಕೆ ಕೇಳಕ್ ಹೋಗಿದ್ರು, ಇದು ನಮಗಂತೂ ಗೊತ್ತೇ ಇಲ್ಲ. ಇನ್ಫ್ಯಾಕ್ಟ್ ಲೆಟ್ ಮಿ ಸ್ಪೀಕ್ ಅಬೌಟ್ ಮೈಸೆಲ್ಫ್, ನನಗಂತೂ ದೇವರಾಣಿ ಯಾವ್ದು ಒಂದು ಪೈಸಾನು ಗೊತ್ತಿರಲಿಲ್ಲ. ಬಟ್ ಇವತ್ತು ಅವ್ರು ಕೊಟ್ಟಂತ ಮಾರ್ಗದರ್ಶನ ಏನೈತಲ್ಲ, ಈಸ್ ರಿಯಲಿ ಅ ಟಾರ್ಚ್ ಬೇರರ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಡಾಕ್ಟರ್ ಶಶಿಕಾಂತ್ ಪಟನ್ ಸರ್, ಮಚ್ ಅಪ್ರಿಶಿಯೇಟೆಡ್ ಯುವರ್ ಥಾಟ್ ಪ್ರೊಸೆಸ್ ಅಂಡ್ ನಾಲೆಜ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನೀವು ಹೇಳಿದಂಗೆ ನಾವೆಲ್ಲ 1 ಮಾರ್ಕ್ಸಿನ ಕ್ವಶನ್ಗೆ ನಿಜಲಿಂಗಪ್ಪನವ್ರು ನೆನ್ಪಿಟ್ಕೊಂಡು ಅವ್ರ ಸ್ಕೂಲ್ ಕಾಲೇಜ್ ಒಳಗ ಬಟ್ ಅವರು ರಾಜಕೀಯ ವಿಚಾರಧಾರೆಗಳಾಗ್ಲಿ ಅಥವಾ ಅವರು ಲಿಂಗಾಯತ ಧರ್ಮದ ಬಗ್ಗೆ ಇರುವಂತ ಕಳಕಳಿ, ಕಾಳಜಿ, ಅವ್ರ ತ್ಯಾಗ ನಿಜಕ್ಕೂ ನಮ್ಗೆ ಗೊತ್ತಿರಲಿಲ್ಲ. ಸೊ ಅದು ಈ ವೇದಿಕೆ ಅದನ್ನ ನಮಗ್ ತಿಳಿಸ್ಕೊಡ್ತು ಅನ್ನುವಂತ ಮಾತು ನೀವು ಹೇಳಿದ್ರಲ್ಲ ಸರ್, ಇದು ನಿಜಕ್ಕೂ ಬಹಳ ಗೌರವಪೂರ್ವಕವಾಗಿರುವಂತದ್ದು. ಸೊ ಧನ್ಯವಾದಗಳು ಸರ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕಾಗಿ.